ಯಾವುದೇ ಡಿಸೈನ್ ತಂದ್ರು ಮಾಡ್ತೇವೆ. ನಮ್ಮ ಹತ್ರ ಡಿಸೈನ್ಸ್ ಅಲ್ಲೂ ಕಸ್ಟಮೈಸೇಷನ್ಸ್ ಇರುತ್ತೆ. ನಮ್ಮ ಮೆಟೀರಿಯಲ್ ಚೇಂಜಸ್ ಇರುತ್ತೆ, ಡಿಸೈನ್ ಪ್ಯಾಟರ್ನ್ ವೈಸ್ ಚೇಂಜ್ ಇರುತ್ತೆ. ಹಾಗೆ ನೀವು ಡೈನಿಂಗ್ ಅಲ್ಲಿ ಹೋಗ್ಬೋದು, ಬೆಡ್ಸ್ ಅಲ್ಲಿ ಹೋಗ್ಬೋದು. ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ನಮ್ದು ವೈಲ್ಡ್ ರೇಂಜ್ ಇದೆ. 3+2 ವೆಲ್ವೆಟ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೇನೆ. ಗೋಲ್ಡ್ ಬೀಡಿಂಗ್ ಕೂಡ ಕೊಟ್ಟಿದ್ದೇನೆ, ಗೋಲ್ಡ್ ಲೆಗ್ಸ್ ಕೂಡ ಕೊಟ್ಟಿದ್ದೇನೆ. ಇದು ನಿಮ್ಗೆ ಪಿಲ್ಲೋಸ್ ಕೂಡ ಕೊಡ್ತದೆ. ಅಷ್ಟು ನಿಮ್ಗೆ 35,000 ಗೆ ಕೊಡ್ತಾ ಇದ್ದೇನೆ ಸರ್. ಟ್ರೆಂಡಿಂಗ್ ಸೋಫಾ ತೋರಿಸ್ತೇನೆ ನೋಡು. 3, 2, 1 ಬರುತ್ತೆ. 55,000 ಕೊಡ್ತಾ ಇದ್ದೇನೆ ಸರ್. ಕಾರ್ನರ್ ಸೋಫಾ ಜೊತೆ ನಿಮ್ಗೆ ಆಫರ್ ಆಗಿ ಸೆಂಟರ್ ಟೇಬಲ್ ಮತ್ತೆ 2 ಪಫೀಸ್ ಕೂಡ ಕೊಡ್ತೇನೆ. 55,000 ಗೆ ಫುಲ್ ಸೆಟ್ ಟೈಪ್ ಅಲ್ಲಿ. ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ಇದು ಎಲೆಕ್ಟ್ರಿಕಲ್ ರಿಕ್ಲೈನರ್ ಕೊಟ್ಟಿದ್ದೇನೆ. ನೀವು ಖಾಲಿ ಬಟನ್ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು, ಆರಾಮಾಗಿ ನೀವು ನಿದ್ರೆ ಮಾಡಬಹುದು, ರಿಲ್ಯಾಕ್ಸ್ ಮಾಡಬಹುದು, ಏನ್ ಬೇಕಾದ್ರು. ಯಾರೇ ಬಂದು ಇಲ್ಲಿ 1 ಲಕ್ಷ ಮೇಲೆ ಅಬೌವ್ ಬಿಲ್ ಮಾಡಿದ್ರೆ ಒಂದು ಸಿಂಗಲ್ ಸೀಟರ್ ಬೇಸಿಕ್ ಮಾಡೆಲ್ ರಿಕ್ಲೈನರ್ ಫ್ರೀ ಕೊಡ್ತಾನೆ. ಮಾಡುವವರಿಗೆ ಒಂದು ಬೀನ್ ಬ್ಯಾಗ್ ಫ್ರೀ ಆಗಿ ಕೊಡ್ತಾನೆ. ಇದು ಒಂದು ಲೆದರೇಟ್ ಮೆಟೀರಿಯಲ್ ಯೂಸ್ ಮಾಡಿದ್ದೇನೆ ನಾನು. ಅಡ್ರೆಸ್ ಕೂಡ ಫೋಲ್ಡಿಂಗ್ ಇದೆ. 3+2 ನಿಮ್ಗೆ 55,000 ಕೊಡ್ತಾ ಇದ್ದೇನೆ. ಇದರಲ್ಲಿಯೂ ನಿಮ್ಗೆ 3+2+1 ಬರುತ್ತೆ ಸರ್. ಸಿಂಗಲ್ ಸೀಟರ್ ಪ್ರೈಸ್ ನಿಮ್ಗೆ 28,000 ಗೆ ವಿತ್ ಎಲೆಕ್ಟ್ರಿಕಲ್ ಕೊಡ್ತಾನೆ. ಈ ಸಿಂಗಲ್ ಸೀಟರ್ ಅಲ್ಲಿ ನಿಮ್ಗೆ ವಿತ್ ರಾಕಿಂಗ್ ಇದೆ, ವಿತ್ ರೊಟೇಟ್ ಇದೆ, 360 ಡಿಗ್ರಿ ರೊಟೇಟ್ ಆಗುತ್ತೆ. ವಿತ್ ರಿಕ್ಲೈನರ್ ಕೂಡ ಇದೆ ಸರ್. ನಿಮ್ ಸೋಫಾ ಕಮ್ ಬೆಡ್ ಸರ್. ಸ್ಟೋರೇಜ್ ಕೂಡ ಮಾಡ್ಕೊಡ್ತಾನೆ ಸರ್. ಇದು ನಿಮ್ಗೆ 49,000 ಕೊಡ್ತಾನೆ ಸರ್. ಇದು 6 ಸೀಟರ್ ಸರ್. ನಿಮ್ಗೆ 45,000 ಕೊಟ್ಬಿಡ್ತಾನೆ ಸರ್. ಇದು ಡಿಸೈನ್ ವಿತ್ ಓವಲ್ ಶೇಪ್ಸ್ ಬರುತ್ತೆ. 48,000 ಕೊಟ್ಬಿಡ್ತಾನೆ. ಮಾರ್ಬಲ್ ಟಾಪ್ ಬರುತ್ತೆ. 4 ಸೀಟರ್ ನಿಮ್ಗೆ 52,000 ಬರುತ್ತೆ. ಸೀಸಮ್ ವುಡ್ ನಿಮ್ಗೆ ಇದು 35,000 4 ಸೀಟರ್ ಕೊಡ್ತಾನೆ. 6 ಸೀಟರ್ ಅಲ್ಲಿ ನಿಮ್ಗೆ ಸೀಸಮ್ ವುಡ್ ಒಂದಿದೆ. ಇದು ನಿಮ್ಗೆ 48,000 ಕೊಡ್ತಾನೆ ಸರ್. ಟೈಲ್ ಟಾಪ್ ಅಂತ ಹೇಳ್ತಾರೆ, ಇವಾಗ ಒಂದ್ ಸ್ವಲ್ಪ ಟ್ರೆಂಡ್ ಅಲ್ಲಿ ಇದೆ ಸರ್. ಇದು 55,000 ಕೊಟ್ಬಿಟ್ಟು ಗ್ಲಾಸ್ ಟಾಪ್ ಬರುತ್ತೆ ನೋಡಿ. ವಿತ್ ಡಿಸೈನ್ಸ್ ಹಾಕಿದ್ದೇನೆ, ಬ್ಯಾಕ್ ಚೇರ್ ಕುಶನ್ಸ್ ಮಾಡಿದ್ದೇನೆ. 58,000 ಸಿಂಗಲ್ ಬೆಡ್ ಸಿಗುತ್ತೆ. 4 ಫೀಟ್ ಬೆಡ್ ಸಿಗುತ್ತೆ. ಬರೀ 18,000 ಕಾಸ್ಟ್ ಸ್ಟಾರ್ಟ್ ಆಗುತ್ತೆ. ಲೋಕಲ್ ಡೆಲಿವರಿ ಒಂದು 12-15 ಕಿಲೋಮೀಟರ್ ಫ್ರೀ ಡೆಲಿವರಿ ಇರುತ್ತೆ. ನಿಮ್ಗೆ ಗಾಡಿದು ಅರೇಂಜ್ಮೆಂಟ್ ಬೇಕಾದ್ರೂ ನಾನು ಮಾಡ್ಕೊಡ್ತೇನೆ. ಔಟ್ ಆಫ್ ಸ್ಟೇಷನ್ ಗೆ ನಮ್ಮ ಹತ್ರ ಗಾಡಿ ಇಲ್ಲ, ನಾನು ನೀವು ಮಾಡಿಸ್ಕೊಡಿ ಅಂದ್ರೆ ಮಾಡಿಸ್ಕೊಡ್ತೇನೆ ಸರ್. ಆಲ್ ಓವರ್ ಇಂಡಿಯಾ ನಾನು ಕಳ್ಸಕ್ ರೆಡಿ ಇದ್ದೇನೆ. ವೀಕ್ಷಕರೇ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತೇನಂತಂದ್ರೆ ಬೆಂಗಳೂರಿನ ಮಾರ್ತಳ್ಳಿ ಇದ್ದೀನಿ. ಸೊ ವೈಲ್ಡ್ ಫರ್ನಿಚರ್ ಇದ್ದೀನಿ. ಸೊ ಒಂದಂದ್ರೆ ಮಾರ್ತಳ್ಳಿಗೆ ಅಂದ್ರೆ ಬೆಂಗಳೂರಿಗೆ ಒಂದು ದೊಡ್ಡ ಫರ್ನಿಚರ್ ಶೋರೂಮ್ ಅಂತಾನೆ ಅನ್ಕೋಬಹುದು. ಸೊ ಎಲ್ಲಾ ಟೈಪ್ಸ್ ಏನಂತಂದ್ರೆ ಸೋಫಾ ಸೆಟ್ ಅವ್ರ ಹತ್ರ ಸಿಗುತ್ತೆ, ಡೈನಿಂಗ್ ಟೇಬಲ್ ಆಗಿರ್ಬೋದು, ಸೊ ಸೋಫಾ ಕಮ್ ಬೆಡ್ ಆಗಿರ್ಬೋದು, ಎಲ್ಲಾ ಟೈಪ್ಸ್ ಅವ್ರ ಹತ್ರ ಇದೆ. ಅಂದ್ರೆ ಅವರು ಮ್ಯಾನುಫ್ಯಾಕ್ಚರ್, ನೇರವಾಗಿ ಮ್ಯಾನುಫ್ಯಾಕ್ಚರ್ ಇಂದಾನೆ ಕಸ್ಟಮರ್ ಕೊಡ್ತಾ ಇದಾರೆ. ಕ್ವಾಲಿಟಿ ಆಗಿರ್ಬೋದು, ಗುಣಮಟ್ಟ ಆಗಿರ್ಬೋದು, ಊಟ ಆಗಿರ್ಬೋದು, ಸೊ A to Z ಯಾವ್ದಕ್ಕೂ ಒಂದು ಕಾಂಪ್ರಮೈಸ್ ಇಲ್ಲ. ಸೊ ಅವ್ರ ಹತ್ರ ಬಂದಿದ್ದೀನಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಈಗ ನಿಮ್ ಶೋರೂಮ್ ಬಂದಿದ್ದೀನಿ, ತುಂಬಾ ಖುಷಿ ಅನ್ಸಿತ್ತು ನನಗೆ. ಸರ್ ಫಸ್ಟ್ ನಿಮ್ ಪರಿಚಯ ತಿಳಿಸ್ಕೊಡಿ. ನನ್ನ ಹೆಸರು ಅಣ್ಣಪ್ಪ ಪೂಜಾರಿ ಅಂತ, ಸ್ಟೋರ್ ಇನ್ಚಾರ್ಜ್ ಇರ್ತೇನೆ. ನಮ್ದು ಮೈನ್ ಪ್ರಾಡಕ್ಟ್ ವೈಸ್ ಹೋಗೋದಾದ್ರೆ ನಮ್ದು ಸೋಫಾ ಮತ್ತೆ ಡೈನಿಂಗ್ ಮತ್ತೆ ಬೆಡ್ಸ್ 3 ಪ್ರಾಡಕ್ಟ್ಸ್ ಇರುತ್ತೆ. ಹೌದು, ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ನಮ್ದು ವೈಲ್ಡ್ ರೇಂಜ್ ಇದೆ. ವೈಲ್ಡ್ ರೇಂಜ್ ಅಂತ ಹೇಳ್ಬಿಡ್ಬೋದು ಒಂದೇ ವರ್ಡ್ ಅಲ್ಲಿ. ಯಾಕಂದ್ರೆ ಯಾವ್ದೇ ಸೋಫಾ ಬೇಕು, ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್. ಯಾವ್ದೇ ಡಿಸೈನ್ ತಂದ್ರು ಮಾಡ್ತೇವೆ. ನಮ್ಮ ಹತ್ರ ಡಿಸೈನ್ಸ್ ಅಲ್ಲೂ ಕಸ್ಟಮೈಸೇಷನ್ಸ್ ಇರುತ್ತೆ. ನಮ್ ಮೆಟೀರಿಯಲ್ ಚೇಂಜಸ್ ಇರುತ್ತೆ, ಡಿಸೈನ್ ಪ್ಯಾಟರ್ನ್ ವೈಸ್ ಚೇಂಜ್ ಇರುತ್ತೆ. ಹಾಗೆ ನೀವು ಡೈನಿಂಗ್ ಅಲ್ಲಿ ಹೋಗ್ಬೋದು, ಬೆಡ್ಸ್ ಅಲ್ಲಿ ಹೋಗ್ಬೋದು. ಎಲ್ಲದು ನಿಮ್ಗೆ ಡಿಫ್ರೆಂಟ್ ಅಲ್ಲಿ ಎಲ್ಲಾ ಟೈಪ್ಸ್ ಇದೆ. ಎಲ್ಲಾ ಟೈಪ್ಸ್ ಇದೆ ಸರ್. ಈಗ ಯಾವ್ಯಾವ ಟೈಪ್ಸ್ ಇದೆ ಎಲ್ಲ ಒಂದೊಂದಾಗಿ ತಿಳಿಸ್ಕೊಡ್ಬೇಕು. ಒಂದೊಂದನ್ನ ನಿಮ್ಗೆ ಡೀಟೇಲ್ಸ್ ಜೊತೆ ಯಾವ ತರ ಇದೆ, ಏನು ಮೆಟೀರಿಯಲ್ ಯೂಸ್ ಮಾಡಿದೀರಾ, ಯಾಕಂದ್ರೆ ಮೆಟೀರಿಯಲ್ ಇಂಪಾರ್ಟೆಂಟ್ ಅಲ್ಲ. ಯಾವ ತರ ಯೂಸ್ ಮಾಡಿದೀರಾ, ಯಾವ ತರ ಫ್ಯಾಬ್ರಿಕ್ ಇದೆ, ಏನೋ ಮಾರ್ಕೆಟ್ ಅಲ್ಲಿ ಕೊಡ್ತಾ ಇರೋದು ಇಂಪಾರ್ಟೆಂಟ್ ಅಲ್ಲ. ಯಾವ ತರ ಗುಣಮಟ್ಟ ಇದೆ, ತಾಳಿಕೆ ಬಾಳಿಕೆ ಇದೆ, ಎಲ್ಲ ತೋರಿಸ್ಕೊಡ್ಬೇಕು ನಮಗೆ. ಇಲ್ಲ, 1 by 1 ನಿಮ್ಗೆ ಎಲ್ಲದೂ ಡೀಟೇಲ್ಸ್ ಕೊಡ್ತೀವಿ. ವೀಕ್ಷಕರೇ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಒಂದೊಂದಾಗಿ ತಿಳಿಸ್ಕೊಡಿ ಸರ್. ಯಾವ ಟೈಪ್ ಇದೆ, ಬೇಸಿಕ್ ಇಂದ ತಿಳಿಸ್ಕೊಡಿ ಸರ್. ಸರ್ ಬೇಸಿಕ್ ಮಾಡೆಲ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಸಿ ಅಲ್ಲ ಈ ವಿಡಿಯೋದಲ್ಲಿ. ನಿಮ್ಗೆ 1 by 1 3+2 ಬರುತ್ತೆ. 3+2 ವೆಲ್ವೆಟ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೇನೆ. ವಿತ್ ನಿಮ್ಗೆ ಪಿಲ್ಲೋಸ್ ಕೂಡ ಕೊಡ್ತದೆ, ಸ್ಮಾಲ್ ಪಿಲ್ಲೋಸ್. ಬ್ಯಾಕ್ ಸೈಡ್ ಕೂಡ ನಿಮ್ಗೆ ಫೋಮ್ಸ್ ಇರುತ್ತೆ. 3+2 ವಿತ್ ಗೋಲ್ಡ್ ಬೀಡಿಂಗ್ ಕೂಡ ಕೊಟ್ಟಿದ್ದೇನೆ, ಗೋಲ್ಡ್ ಲೆಗ್ಸ್ ಕೂಡ ಕೊಟ್ಟಿದ್ದೇನೆ. ಅದೇ ಹೇಳ್ತಾರೆ ಬೇಸಿಕ್ ಸೋಫಾ ಅಂತ ಹೇಳಿ ತುಂಬಾ ಕಮ್ಮಿ ಮಾಡೋರು ತುಂಬಾ ಜನ ಇರ್ತಾರೆ. ಆತರ ಏನಿಲ್ಲ. ಇದ್ರಲ್ಲೂ ಕೂಡ ಪ್ರೀಮಿಯಂ ಬಟ್ಟೆ, ಪ್ರೀಮಿಯಂ ಫೋಮ್ ಅನ್ನೇ ಯೂಸ್ ಮಾಡಿ ಮಾಡಿದ್ದೇನೆ. ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ. ಅದು ವೈಲ್ಡ್ ಫರ್ನಿಚರ್ ಇದು ಮೇನ್ ಲೋಗೋ ಅದು ಅಲ್ವಾ? ಯಾಕಂದ್ರೆ ನೇರವಾಗಿ ನೀವೇ ಮ್ಯಾನುಫ್ಯಾಕ್ಚರ್ ಮಾಡೋದು ಸರ್. ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಇದೇ ಸೋಫಾನ ನೀವು ಬೇರೆ ಕಲರ್ ಅಲ್ಲಿ ಬೇಕು, ಇಲ್ಲ ನಂಗೆ 311 ಬೇಕು, 32 ಬೇಕು, 22 ಬೇಕು, ಹೇಗ್ ಬೇಕಾದ್ರೂ ಮಾಡಿಸ್ಕೊಡ್ತೇನೆ ಸರ್. ಅಲ್ವಾ? ಯಾವ ತರ ಕೇಳಿದ್ರೆ ಅವ್ರಿಗೆ ಮಾಡಿಸ್ಕೊಡ್ತಾರೆ. ಯಾವ ಕಲರ್ ಅಲ್ಲಿ, ಯಾವ ಇದ್ರಲ್ಲಿ, ಯಾವ್ದಕ್ಕೂ ಇದಿಲ್ಲ ಅಲ್ವಾ? ಇಲ್ಲ. ಏನಿದೆ ಸರ್ ಇದನ್ನ ಪ್ರೈಸ್? 3+2 ನಿಮ್ಗೆ 35,000 ಗೆ ಕೊಡ್ತಾ ಇದ್ದೇನೆ ಸರ್. ಜಸ್ಟ್ 25,000. 35,000 ಸರ್. 35,000. ಓಕೆ ಸರ್. ಈಗ ಮಾರ್ಕೆಟಿಂಗ್ ಎಲ್ಲ ತುಂಬಾ ಎಲ್ಲ ವೆರೈಟೀಸ್ ಇರುತ್ತೆ. ಸರ್ ಇನ್ನೂ ಕಡಿಮೆ ಕೊಡ್ತೀವಿ ಅಂತೀರಾ? ಸರ್ ಇರ್ತಾರೆ. ಯಾಕೆ ಗೊತ್ತಾ, ಮಾಡಕ್ ಆಗಲ್ಲ ಅಂತ ಅಲ್ಲ. ಇದೇ ನಾನು ಫ್ಯಾಬ್ರಿಕ್ ಹಾಕಿದ್ದೇನೆ. ನಾನು ಪ್ರೀಮಿಯಂ ಫ್ಯಾಬ್ರಿಕ್ ಅಲ್ಲೇ ಇದು ಬೇಸಿಕ್ ಸೋಫಾ ಮಾಡಿದ್ದೇನೆ. ಇದರಲ್ಲಿ ಲೋ ಕ್ವಾಲಿಟಿ ಯೂಸ್ ಮಾಡ್ತಾರೆ. ವುಡ್ ಎಲ್ಲ ಮೇನ್ ಆಗಿರೋದು ಒಳಗಡೆ ಫೋಮ್ ಮತ್ತೆ ವುಡ್. ಅದರಲ್ಲಿ ತುಂಬಾ ಕಾಂಪ್ರಮೈಸ್ ಮಾಡೋರು ತುಂಬಾ ಡೀಲರ್ಸ್ ಇದಾರೆ. ನಾವು ಆತರ ಈ ಕಡಿಮೆ ಕೊಡ್ಬೇಕು ಅಂತ ಹೇಳಿ ತುಂಬಾ ಚೀಪರ್ ಐಟಮ್ ಕೊಡಕಲ್ಲ ಹೋಗಲ್ಲ ಸರ್. ಅಲ್ವಾ? ಹೌದು.
ಕಸ್ಟಮರ್ ಹ್ಯಾಪಿ ಇರ್ಬೇಕು. ಒಂದ್ಸಲ ತಗೊಂಡೋದ್ರೆ ಇನ್ನೊಂದ್ 5 ವರ್ಷ 10 ವರ್ಷ ಅವರಿಗೆ ಬೇಜಾರೇ ಆಗ್ಬಾರ್ದು ಆ ಸೋಫಾ. ಸೂಪರ್. ನೆಕ್ಸ್ಟ್ ನೆಕ್ಸ್ಟ್ ಈಗ ಒಂದು ಟ್ರೆಂಡಿಂಗ್ ಸೋಫಾ ತೋರಿಸ್ತೇನೆ ನೋಡು. 3 to 1 ಬರುತ್ತೆ. 3 to 1 ಹೌದು, ಫುಲ್ ಪ್ಯಾಕೇಜ್ ಇದು. 3 to 1 ಸೋಫಾ ಸೂಪರ್ ಆಗಿದೆ. ಇದರಲ್ಲಿ ಕೂಡ ನಿಮ್ಗೆ ಕಲರ್ ಕಸ್ಟಮೈಸೇಷನ್ಸ್ ಇದೆ. ನೀವು ಪ್ಯಾಟರ್ನ್ ಚೇಂಜಸ್ ಮಾಡ್ಕೊಳ್ಬಹುದು. 3 to 2 311 ಆ ತರ ಮಾಡ್ಸ್ಕೊಳ್ಬಹುದು ಸರ್. ನೀವು ಹೆಂಗ್ ಬೇಕೋ ಹಾಗೆ ಕೂತ್ಕೊಂಡು ನೋಡಿ. ಕಂಫರ್ಟ್ ರಾಜ ತರ ಕಾಣುತ್ತೆ. ರಿಕ್ಲೈನರ್ ಕಂಫರ್ಟ್ ಅಲ್ಲ, ನಾರ್ಮಲ್ ಸೋಫಾದಲ್ಲಿ ಸಿಗುತ್ತೆ. ಈ ಸೋಫಾದಲ್ಲ ಆ ತರ ಇದೆ. ಆ ತರ ಇರುತ್ತೆ. ಸೂಪರ್ ಸರ್, ಸೂಪರ್. ಕ್ವಾಲಿಟಿ ಗುಣಮಟ್ಟ ಯಾವ ತರ ಇದೆ ಅದರಲ್ಲೆಲ್ಲ ನೀವು ಕ್ವಶನ್ ರೈಸ್ ಮಾಡೋ ಚಾನ್ಸೇ ಕೊಡಲ್ಲ ನಾವು. ಯಾಕೆಂದ್ರೆ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿರ್ತೇವೆ ನಿಮ್ಗೆ. ಯಾವ ಟೈಪ್ ಯೂಸ್ ಮಾಡಿದಾರೆ ಸರ್ ಇಲ್ಲೆಲ್ಲ? ವುಡ್ ಎಲ್ಲ ಸರ್ ವುಡ್ ನಿಮ್ಗೆ ಒಳಗಡೆ ನಿಮ್ಗೆ ಈಗ 3 ಟೈಪ್ಸ್ ವುಡ್ ಅನ್ನ ಬರುತ್ತೆ. ಆಕ್ಚುಲಿ ನಿಮ್ಗೆ ಅದ್ರದ್ದು ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ ಮೆಟೀರಿಯಲ್ 1 by 1. 3 ಟೈಪ್ಸ್ ವುಡ್ ಬರುತ್ತೆ. ಒಂದು ಪೈನ್ ವುಡ್ ಬರುತ್ತೆ, ನೀಮ್ ವುಡ್ ಬರುತ್ತೆ, ಸಾಲ್ ವುಡ್ ಬರುತ್ತೆ. ಹಾಗೆ ಮೆಟೀರಿಯಲ್ ವೈಸ್ ಹೋಗುವಾಗ ನಿಮ್ಗೆ ಫೋಮ್ ಬರುತ್ತೆ. ನಾರ್ಮಲ್ 40 ಡೆನ್ಸಿಟಿ ಫೋಮ್ ಬರುತ್ತೆ. ಇನ್ನೊಂದು ಪ್ರೀಮಿಯಂ ರಬ್ಬರೈಸ್ ಫೋಮ್ ಅಂತ ಬರುತ್ತೆ. ಫ್ಯಾಬ್ರಿಕ್ ಅಲ್ಲಿ ಹೋಗೋದಾದ್ರೆ ಮಲ್ಟಿ ನಿಮ್ಗೆ ಎಷ್ಟು ವೆರೈಟೀಸ್ ಬೇಕಾದ್ರೂ ಸಿಗುತ್ತೆ ಸರ್. ವೆಲ್ವೆಟ್ ಸಿಗುತ್ತೆ, ಸ್ವೇಡ್ ಸಿಗುತ್ತೆ, ಮೈಕ್ರೋ ಫ್ಯಾಬ್ರಿಕ್ ಸಿಗುತ್ತೆ, ವೆಲ್ವೆಟ್ ಕಾಟನ್ ಟೈಪ್ ಬರುತ್ತೆ, ಬ್ರೀಥೇಬಲ್ ಫ್ಯಾಬ್ರಿಕ್ ಬರುತ್ತೆ, ಲೆದರ್ ಬರುತ್ತೆ, ಲೆದರೇಟ್ ಬರುತ್ತೆ. ತುಂಬಾ ಮೆಟೀರಿಯಲ್ಸ್ ಇದೆ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಈ ಮೆಟೀರಿಯಲ್ ನಿಮ್ಗೆ ಬೇರೆ ಮೆಟೀರಿಯಲ್ ಅಲ್ಲಿ ಬೇಕು ಈ ಸೋಫಾನೆ, ಅದು ನಿಮ್ಗೆ ಸಿಗುತ್ತೆ ಸರ್. ಏನು ಪ್ರಾಬ್ಲಮ್ ಇಲ್ಲ, ಮಾಡಿಸ್ಕೊಡ್ತಾನೆ. ಏನಿದೆ ಸರ್ ಇದ್ರದ್ದೆಲ್ಲ ಪ್ರೈಸ್? 3 to 1 55,000 ಕೊಡ್ತಾ ಇದ್ದೇನೆ ಸರ್. ಬರೀ 55,000 ಕೊಡ್ತೇನೆ ಸರ್. ಕ್ವಾಲಿಟಿ, ವಾರಂಟಿ, ಗ್ಯಾರಂಟಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೂಪರ್ ಸರ್, ಸೂಪರ್. ನೆಕ್ಸ್ಟ್ ಇದೊಂದು ಸೋಫಾ ತೋರಿಸ್ತಾ ಇದೆ ನೋಡಿ. ಕಾರ್ನರ್ ಸೋಫಾ. ಸೋಫಾ ಜೊತೆ ನಿಮ್ಗೆ ಆಫರ್ ಆಗಿ ಸೆಂಟರ್ ಟೇಬಲ್ ಮತ್ತೆ 2 ಪಫೀಸ್ ಕೂಡ ಕೊಡ್ತೇನೆ. ಎಷ್ಟೇ ಜನ ಬಂದ್ರೆ ಕೂತ್ಕೊಳ್ಬಹುದು, ಕಾಲ್ ಇಟ್ಕೊಳ್ಬಹುದು, ಡ್ರೆಸ್ಸಿಂಗ್ ಟೇಬಲ್ ಗೆ ಹಾಕೊಳ್ಬಹುದು, ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು. ಏನು ಆಗಲ್ಲ. ಸೋಫಾ ಜೊತೆ ನಿಮ್ಗೆ ನೋಡಿ ವಿತ್ ಹೆಡ್ ರೆಸ್ಟ್ ಬರುತ್ತೆ. ಕೂತವಾಗ ನಿಮ್ಗೆ ಹೆಡ್ ರೆಸ್ಟ್ ಬೇಕು ಅಂದ್ರೆ ಹೆಡ್ ರೆಸ್ಟ್ ಓಪನ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು. ಅಂದ್ರೆ ಅದನ್ನ ಕ್ಲೋಸ್ ಮಾಡ್ಕೊಳ್ಬಹುದು. ಆರಾಮಾಗಿ ಬೇಕು ಅಂದ್ರೆ ನೀವು ಎತ್ಕೊಳ್ಬಹುದು ಅಲ್ವಾ. ಇದು 5 ಸೀಟ್ ಅಲ್ಲಿ 5 ಹೆಡ್ ರೆಸ್ಟ್ ಬರುತ್ತೆ. ಸೊ ಇದು ನಮ್ ಮೇನ್ ಆಗಿ ಹೇಳ್ಬಿಡ್ತಾನೆ. ಇನ್ನೊಂದು ವೈಲ್ಡ್ ಫರ್ನಿಚರ್ ಇದು ಸಿಗ್ನೇಚರ್ ಮಾಡಲ್. ಇದು ಒಂಥರ ಹಾಟ್ ಕೇಕ್ ತರ ಬಂತು, ಹಂಗೆ ಒಯ್ದು ಬಿಡ್ತು ಅಷ್ಟೇ. ಆ ತರ ಇದೆ, ಆ ತರ ಸರ್. ಕಸ್ಟಮರ್ ತುಂಬಾ ಜನ ಇದರಲ್ಲಿ ನಿಮಗೆ ಕಲರ್ ವೈಟ್ ಇದೆ, ನಂಗೆ ಮೇಂಟೈನ್ ಆಗಲ್ಲ ಅದು ಇದು ಟೆನ್ಷನ್ ಮಾಡ್ಕೊಂಡ್ರೆ ಬೇರೆ ಕಲರ್ ಅಲ್ಲಿ ಮಾಡ್ಕೊಡ್ತೇನೆ. ಬೇರೆ ಕಲರ್ ಬೇಕಾದ್ರೆ ಅದೇ ಪ್ರೈಸ್ ಚೇಂಜ್ ಮಾಡೋದು ಬೇಡ. ಅದೇ ಪ್ರೈಸ್ ಗೆ ಸರ್. ಇದ್ರ ಪ್ರೈಸ್ ಸರ್ 55,000 ಗೆ 55,000 ಫುಲ್ ಸೆಟ್. ಸೋಫಾ, ಸೆಂಟರ್ ಟೇಬಲ್, 2 ಸ್ಟೂಲ್ ಎಲ್ಲಾನು ಸರ್. ಎಲ್ಲಾನು ಕೊಡ್ತೇನೆ ಸರ್. ಓಕೆ, ಸೂಪರ್ ಸರ್. ಸರ್ ನೆಕ್ಸ್ಟ್ ಒಂದು ಗ್ರೀನ್ ಕಲರ್ ಸೋಫಾ ತೋರಿಸ್ತಿದೆ ನೋಡಿ. 3 2 ಡಿವೈಡರ್ ಪ್ಲಸ್ ಸೆಂಟರ್ ಟೇಬಲ್, 2 ಡಿವೈಡರ್ ಇದೆ, 7 ಸೀಟ್ ಕೆಪಾಸಿಟಿ ಸರ್. ಇದರಲ್ಲೂ ಈಗ ಇಬ್ರು ಆರಾಮಾಗಿ ಕುತ್ಕೊಳ್ಬಹುದು. ಅದ್ರಲ್ಲಿ 3 ಜನ ಕುತ್ಕೊಳ್ಬಹುದು. ಅದರಲ್ಲಿ ಡಿವೈಡರ್ ಅಲ್ಲಿ ನಿಮ್ಗೆ ಇಬ್ರು ಕುತ್ಕೊಳ್ಬಹುದು. ಹಾಗೆ ನಿಮ್ಗೆ ವಿತ್ ಸೆಂಟರ್ ಟೇಬಲ್ ಬರುತ್ತೆ. ಇದು ಫುಲ್ ಪ್ಯಾಕೇಜ್ ನಿಮ್ಗೆ 55,000 ಕೊಡ್ತಾ ಇದ್ದೇನೆ ಸರ್. ಬರೀ 65,000 ಕೊಡ್ತಾನೆ. ಸೂಪರ್ ಪ್ಯಾಕೇಜ್. ಇದರಲ್ಲಿ ಕೂಡ ಏನಾದ್ರು ಕಸ್ಟಮೈಸೇಷನ್, ಸ್ಟಿಚಿಂಗ್, ಕಲರ್, ಸೈಜ್ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಮಾಡಿಸ್ಕೊಡ್ತೇನೆ ಸರ್. ಆ ತರ ಕಲರ್ ಏನೇ ಬೇಕಾದ್ರೂ ಎಲ್ಲ ಮಾಡಿಫೈ ಇರುತ್ತೆ. ಎಲ್ಲಾ ಮಾಡೆಲ್ ಅಲ್ಲೂ ಎಲ್ಲಾ ಮಾಡೆಲ್ ನಿಮ್ಗೆ ಕಸ್ಟಮೈಸೇಷನ್ ಇದೆ. ಎಲ್ಲ ಮಾಡಲ್ ಅದೇ ನೀವು ಓನ್ ಮ್ಯಾನುಫ್ಯಾಕ್ಚರ್ ಹತ್ರ ಬಂದ್ರೆ ಇದೊಂದು ಬೆನಿಫಿಟ್ ಜಾಸ್ತಿ ಆಗಿರುತ್ತೆ. ಇಷ್ಟೆಲ್ಲ ಇರುತ್ತೆ ಅಲ್ವಾ? ಹೌದು ಸರ್. ಕ್ವಾಲಿಟಿ ಗುಣಮಟ್ಟಕ್ಕೆ ಏನು ಕಾಂಪ್ರಮೈಸ್ ಇಲ್ಲ, ಅದ್ರಲ್ಲಿ 1 ರೂಪಾಯಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಸರ್. ಸೂಪರ್ ಸರ್, ಸೂಪರ್ ಸರ್. ನೆಕ್ಸ್ಟ್ ಒಂದು ವೈಟ್ ಅಂಡ್ ವೈಟ್ ಸೋಫಾ ತೋರಿಸ್ತೀನಿ. ಏನ್ ಸರ್ ಮದುಮಗ ಕಾಣ್ತಾ ಇದೆ? ಮದುಮಗ ಅಲ್ಲ, ಸೋಫಾದಿಂದ ನಾನು ಮದುಮಗ ಕಾಣ್ತಾ ಇದ್ದೆ. ಸೂಪರ್ ಸರ್, ಸೂಪರ್. ಇದು ಆಕ್ಚುಲಿ ಲಕ್ಸುರಿ ಸೋಫಾ ಅಂತ ಹೇಳ್ತೇವೆ. ಲಕ್ಸುರಿ ಟೈಪ್ಸ್ ಇದು. ಮಾಡೆಲ್ ವೈಸ್ ಆಗ್ಲಿ, ಮೆಟೀರಿಯಲ್ ವೈಸ್ ಆಗ್ಲಿ ನಿಮ್ಗೆ ನಿಮ್ಗೆ ಸೋಫಾದಲ್ಲಿ ಡೌಟ್ ಇರುತ್ತೆ, ಕೆಲವರು ವ್ಯಾರಂಟಿ ಏನ್ ಕೊಡ್ತಾರ, ಕ್ವಾಲಿಟಿ ಏನ್ ಕೊಡ್ತಾರ ಅಂತ ಅಲ್ಲ. ಈ ಸೋಫಾ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಡ್ತೇನೆ ನೋಡಿ. ಇದು ಫ್ರೇಮ್ ಮತ್ತೆ ಫೋಮಿಗೆ ಇರೋದಿಲ್ಲ, ನಿಮ್ಗೆ 5 years ವ್ಯಾರಂಟಿ ಇರುತ್ತೆ. ಸೋಫಾ ಈಗ ನಾರ್ಮಲ್ ಆಗಿ ವ್ಯಾರಂಟಿ ವೈಸ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಕೆಲವು ಸೋಫಾ ನಿಮ್ಗೆ 3 years ಇಂದ ಸ್ಟಾರ್ಟ್ ಆಗುತ್ತೆ, 5 years ಇರುತ್ತೆ, ಆ ತರ ಡಿಪೆಂಡ್ ಆಗುತ್ತೆ. ಎಲ್ಲಾ ಸೋಫಾ ನಿಮ್ಗೆ ಒಂದೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನೆ. ಎಲ್ಲಾ ಸೋಫಾದ ಸ್ಟ್ರಕ್ಚರ್ ಗೆ ವುಡ್ ಐಟಮ್ ಏನಿದೆ ಅದಕ್ಕೆ ನಿಮ್ಗೆ 5 ವರ್ಷ ವ್ಯಾರಂಟಿ ಇರುತ್ತೆ. 5 ವರ್ಷ ಇರುತ್ತೆ. ಕೆಲವು ಫೋಮಿಗೆ ನಿಮ್ಗೆ 3 years ವ್ಯಾರಂಟಿ ಇರುತ್ತೆ, ಕೆಲವು ಫೋಮಿಗೆ ನಿಮ್ಗೆ 5 years ವ್ಯಾರಂಟಿ ಇರುತ್ತೆ. ಸೂಪರ್ ಸರ್, ಸೂಪರ್ ಸರ್. ಇದು ಯಾವ ತರ ಇದೆ ಸರ್ ಲಕ್ಸುರಿ ಮಾಡೆಲ್ಸ್ ಅಂತ ಹೇಳಿ? ಲಕ್ಸುರಿಯಲ್ಲಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದ್ರಲ್ಲಿ ಒಂದಿರೋ ನಿಮ್ಗೆ ಆ ಪ್ರೀಮಿಯಂ ಲುಕ್ ಇದೆ ಅಲ್ವಾ. ನಾರ್ಮಲ್ ಆಗಿ ಬೇರೆ ಸೋಫಾದಲ್ಲಿ ಬರಲ್ಲ. ಕೆಲವು ಸೋಫಾ ನಿಮ್ಗೆ ಬಲ್ಕಿಯಾಗಿ ಕಾಣುತ್ತೆ, ಬಟ್ ಪ್ರೀಮಿಯಂ ಆಗಿ ಕಾಣಲ್ಲ. ಬಟ್ ಈ ಸೋಫಾ ಬಲ್ಕಿ ವಿತ್ ಪ್ರೀಮಿಯಂ 2 ಇದರಲ್ಲಿ ಅಟ್ಯಾಚ್ ಆಗಿದೆ ಸರ್. ಓಕೆ, ಸೂಪರ್ ಸರ್. ನೋಡಿ ಸರ್ ಹೇಗಿದೆ. ಹೌದು. ಏನಿದೆ ಸರ್ ಪ್ರೈಸ್ ಬಂದ್ಬಿಟ್ಟಿದೆ ಸರ್? 3 + 1 + 1 ನಿಮ್ಗೆ 85,000 ಕೊಡ್ತೇನೆ ಸರ್. 85,000 3 + 1 + 1 ಹೌದು 85,000. ಹಾಗೆ ಇದೊಂದು ಸೆಂಟರ್ ಟೇಬಲ್ ಕೂಡ ನಿಮ್ಗೆ ಹೇಳ್ಬಿಡ್ತೇನೆ ನೋಡಿ ಸರ್. ಇದು PVT ಕೋಟೆಡ್ ಮೆಟಲ್ ಇದು. ಅಂಡ್ ಇದು ಟಾಪ್ ಇರೋದು ಮಾರ್ಬಲ್ ಸರ್. ಇದು ಮಾರ್ಬಲ್. ಹೌದು. ಮಾರ್ಕೆಟ್ ಎಲ್ಲ ಎಷ್ಟೆಷ್ಟಕ್ಕೋ ಸೇಲ್ ಮಾಡ್ತಾರೆ PVT ಕೋಟೆಡ್ ಅಂತ. ನಾನು 28,000ಕ್ಕೆ ಇದು ಪೇರ್ ಕೊಡ್ತೇನೆ ಸರ್. ಇದು 2 ಜೋಡಿಯೇ ಕೊಟ್ಬಿಡ್ತೇನೆ ಅಲ್ವಾ? ಹೌದು.
ಹಾಗೆ ಇನ್ನೊಂದು ಸೋಫಾ ತೋರಿಸ್ತೇನೆ ಬನ್ನಿ ಸರ್. ಸರ್ ನೆಕ್ಸ್ಟ್ ನಿಮ್ಗೆ ಲಾಂಜರ್ ಸೋಫಾ ಅಂತ ತುಂಬಾ ಜನ ಹೇಳ್ತಾರೆ, ನನಗೆ ಎಲ್ ಟೈಪ್ ಸೋಫಾ ಬೇಕು, ಹೌದು ಆ ತರ ಕಾನ್ಸೆಪ್ಟ್ ಬೇಕು. ಇದು ಎಲ್ ಟೈಪ್ ಅಲ್ಲಿ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ರಿಕ್ಲೈನರ್ ಹಾಕಿದ್ದೇನೆ. ನೀವು ರಿಕ್ಲೈನರ್, ಹೌದು ರಿಕ್ಲೈನರ್ ನೋಡಿ ಸರ್ ಹೇಗಿದೆ ಅಂತ. ಎಲೆಕ್ಟ್ರಿಕಲ್ ರಿಕ್ಲೈನರ್, ಎಲೆಕ್ಟ್ರಿಕಲ್ ನಾಟ್ ನಾರ್ಮಲ್. ಈಗ ನಾರ್ಮಲ್ ಆಗಿ ಮ್ಯಾನುವಲ್ ರಿಕ್ಲೈನರ್ ಆಗ್ತಾರೆ, ಇದು ಎಲೆಕ್ಟ್ರಿಕಲ್ ರಿಕ್ಲೈನರ್ ಕೊಟ್ಟಿದ್ದೇನೆ. ನೀವು ಖಾಲಿ ಬಟನ್ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು, ಆರಾಮಾಗಿ ನೀವು ನಿದ್ರೆ ಮಾಡಬಹುದು, ರಿಲ್ಯಾಕ್ಸ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಇದರಲ್ಲೂ ಕಸ್ಟಮೈಸೇಷನ್ ಏನಂತ ಹೇಳಿದ್ರೆ ಎಲ್ಲ ನಿಮ್ಗೆ ಈಗ ಒಂದ್ ರಿಕ್ಲೈನರ್ ಕೊಟ್ಟಿದ್ದೇನೆ ಪರ್ಟಿಕ್ಯುಲರ್ ಮಾಡೆಲ್ ಗೆ. ಬೇಕಂದ್ರೆ ಎಲ್ಲದರಲ್ಲೂ ನೀವು ರಿಕ್ಲೈನರ್ ಬೇಕು ಅಂದ್ರೆ ನೀವು ಕಸ್ಟಮೈಸೇಷನ್ ಮಾಡಿಸ್ಕೊಳ್ಬಹುದು. ಏನ್ ಕೇಳ್ತಾರೆ ಅದನ್ನ ಮಾಡಿ ಕೊಡ್ತೀವಿ, ಏನ್ ಕೇಳ್ತಾರೆ ಅದಕ್ಕೆ ಮಾಡ್ತಾನೆ. ಅದ್ರ ಪ್ರಕಾರ ನಿಮ್ದು ಪ್ರೈಸ್ ವೇರಿಯೇಷನ್ ಬರುತ್ತೆ ಸರ್. ಕಸ್ಟಮೈಸೇಷನ್ ಅಂತ ಹೇಳಿ ಕೆಲವು ಟೈಮ್ ಮೆಟೀರಿಯಲ್ ಚೇಂಜ್ ಮಾಡ್ತಾರೆ, ಮಾಡೆಲ್ ಚೇಂಜ್ ಮಾಡ್ತಾರೆ, ಅದ್ರದ್ದು ಏನ್ ಪ್ರೈಸ್ ಡಿಫರೆನ್ಸ್ ಬರುತ್ತೆ ಅದು ಕೊಟ್ಟರೆ ಆಯ್ತು. ಅದ್ರ ಪ್ರಕಾರ ಅವ್ರಿಗೆ ಇಲ್ಲ ಸರ್ ನಮ್ಗೆ ಇದೇ ಇದ್ದದ್ದು ಬೇಕಂದ್ರೆ ಸೇಮ್ ಅಲ್ಲೇ ನೀವು ಕಲರ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಸೇಮ್ ಕಾಸ್ಟೇ ಇರುತ್ತೆ, ಏನು ಚೇಂಜಸ್ ಮಾಡಲ್ಲ ಅಲ್ವಾ. ಏನ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು? ಸರ್ ಇದು ಸೋಫಾ ವಿತ್ ಸೆಂಟರ್ ಟೇಬಲ್ ಬರುತ್ತೆ, ವಿತ್ ಎಲೆಕ್ಟ್ರಿಕಲ್ ರಿಕ್ಲೈನರ್ ಒಂದ್ ಹ್ಯಾಂಡಲ್ ಅಲ್ಲಿ ಬರುತ್ತೆ. ಫುಲ್ ಸೆಟ್ ನಿಮ್ಗೆ 95,000 ಕೊಡ್ತೇನೆ. 95,000 ವಿತ್ ಸೆಂಟರ್ ಟೇಬಲ್. ಸೂಪರ್ ಸರ್ ಸೂಪರ್. ಹಾಗೆ ಇನ್ನೊಂದು ನಿಮ್ಗೆ ಲಕ್ಸುರಿ ಸೋಫಾ ತೋರಿಸ್ತಾ ಇದ್ದಾನೆ ನಿಮ್ಗೆ. ಇದು ಮೆಟೀರಿಯಲ್ ಅಲ್ಲ, ನಿಮ್ಗೆ ಬ್ರೀಥೇಬಲ್ ಫ್ಯಾಬ್ರಿಕ್ ಅಂತ ಹೇಳ್ತೇವೆ. ಹೌದು, ಮೈಕ್ರೋ ಫ್ಯಾಬ್ರಿಕ್ ಅಲ್ಲೇ ಪ್ರೀಮಿಯಂ ಫ್ಯಾಬ್ರಿಕ್ಸ್ ಇದೆಲ್ಲ ಇರೋದು. 3+2+ ಡಿವೈಡರ್ ಪ್ಲಸ್ ಸೆಂಟರ್ ಟೇಬಲ್ ಬರುತ್ತೆ ನಿಮ್ಗೆ. ಯಾಕೆ ನಾನು ಪ್ರೈಸ್ ನಿಮ್ಗೆ ಅನ್ಸ್ಬೋದು ಸ್ವಲ್ಪ ಜಾಸ್ತಿ ಹೇಳ್ತಾರೆ ಹಂಗೆ ಹಿಂಗೆ ಅಂತ, ಕ್ವಾಲಿಟಿ ಅಬ್ಸರ್ವ್ ಮಾಡ್ಬೇಕು ಸರ್. ನಾನು ಕಸ್ಟಮರ್ ಗೆ ಇಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ, ಬನ್ನಿ ಕೂತ್ಕೊಂಡು ನೋಡಿ, ಕ್ವಾಲಿಟಿ ಫೀಲ್ ಮಾಡಿ, ಫಿನಿಶಿಂಗ್ ನೋಡಿ. ಕ್ವಾಲಿಟಿ ಆಯ್ತು ನೆಕ್ಸ್ಟ್ ವಾಯ್ಸ್ ಆಯ್ತು ಅಂತ ಹೇಳ್ಬೋದು, ಎಲ್ಲರೂ ಕ್ವಾಲಿಟಿ ಅಂತಾರೆ. ಫಿನಿಶಿಂಗ್ ನೋಡಿ, ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ವುಡ್ ಎಲ್ಲ ಯೂಸ್ ಮಾಡಿದ್ರೆ ಕಂಪ್ಲೀಟ್ಲಿ ಇದು ಟೀ ಕುಡ್ಸ್ ಯೂಸ್ ಮಾಡ್ತಾರೆ. ಈ ಸ್ಟಿಚಿಂಗ್ ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಬಂದಿರುತ್ತೆ ನಮ್ದು ಡೈಮಂಡ್ ಸ್ಟಿಚಿಂಗ್ ಆಗಲಿ, ಕ್ವಾಲಿಟಿ ಹೆಂಗಿರುತ್ತೆ ಅದ್ರ ತಕ್ಕಂತೆ ವೇರಿಯೇಷನ್ ಇರುತ್ತೆ. ಹಾಗೆ ಫಿನಿಶಿಂಗ್ ಕೂಡ ಇರುತ್ತೆ. ನಾವೀಗ ಸುಮ್ನೆ ಏನೋ ಮಟೀರಿಯಲ್ ಬಗ್ಗೆ ಮೆಟೀರಿಯಲ್ ಅಂತ ಹೇಳಕ್ ಆಗಲ್ಲ, ಬಟ್ ಅದ್ರ ಫಿನಿಶಿಂಗ್ ಹಂಗೆ ಇರುತ್ತೆ ಸರ್. ಅಲ್ವಾ? ಹೌದು ಸರ್. ಈಗ ಎಲ್ಲ ಸೋಫಾ ಮೇಲೆ ನಿಂತ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿ ತೋರಿಸ್ಕೊಡ್ತಾರೆ ಸರ್. ನಾನೀಗ ಇವತ್ತು ಬೇಕಾದ್ರೆ ನಾನು ಈ ಸೋಫಾದ ಮೇಲೆ ನಿಂತ್ಕೊಳ್ಬಹುದು ಸರ್, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಿಂತ್ಕೊಳ್ಬಹುದು, ಏನು ಆಗಲ್ಲ. ಇದೆಲ್ಲ ಸುಮ್ನೆ ಒಂದ್ ಅಟ್ರಾಕ್ಷನ್ ಮಾಡ್ತಾರ ಅಷ್ಟೇ. ಡೈಲಿ ನೀವು ಸೋಫಾದಲ್ಲಿ ಕುಣಿದ್ರೆ ನಿಮ್ಗೆ ಸೋಫಾನ ಒಂದ್ ತಿಂಗಳು ಬರಲ್ಲ ಸರ್ ಸೋಫಾ. ಹೌದಲ್ವಾ? ಅದು ಕೂತ್ಕೊಳ್ಳಕ್ಕೆ, ಸೋಫಾ ಅನ್ನೋದು ಕೂತ್ಕೊಳ್ಳಕ್ಕೆ. ನಿಮ್ಗೆ ಕುಣಿಯಕ್ಕಂತಾನೆ ಮ್ಯಾಟ್ ಹಾಕೊಡ್ತಾರೆ, ಅದ್ರಲ್ಲಿ ಕುಣಿಬೇಕಾಗುತ್ತೆ. ಖಂಡಿತ ಸರ್, ಸೂಪರ್ ಸರ್ ಸೂಪರ್. 3+2+ ಡಿವೈಡರ್ ಪ್ಲಸ್ ಸೆಂಟರ್ ಟೇಬಲ್ ಬರುತ್ತೆ. ಅದ್ರ ಜೊತೆ ನಿಮ್ಗೆ 1,15,000 ಬರುತ್ತೆ. 1,15,000. ಹಾಗೆ ಇನ್ನೊಂದು ಆಫರ್ ನಿಮ್ಗೆ ಕೊಟ್ಬಿಡ್ತೇನೆ ನಿಮ್ಗೆ ಸರ್. ಈ ಯಾರೇ ಬಂದು ಇಲ್ಲಿ 1 ಲಕ್ಷ ಮೇಲೆ ಅಬೋವ್ ಬಿಲ್ ಮಾಡಿದ್ರೆ ಒಂದು ಸಿಂಗಲ್ ಸೀಟರ್ ಬೇಸಿಕ್ ಮಾಡೆಲ್ ರಿಕ್ಲೈನರ್ ಫ್ರೀ ಕೊಡ್ತಾನೆ. ಒಂದು ಮಾಡೆಲ್ ಕೂಡ ತೋರಿಸ್ಬಿಡ್ತೇನೆ, ಈ ಮಾಡೆಲ್ ನೋಡಿ ಸರ್. ಓಕೆನಾ? ಅದು ಕೂಡ ಮ್ಯಾನುವಲ್ ರಿಕ್ಲೈನರ್ ಬರುತ್ತೆ. ಮ್ಯಾನುವಲ್, ಹೌದು. ಈಗ ಈ ತರ ಮ್ಯಾನುವಲ್ ಆಗಿ ಲಿವರ್ ಇರುತ್ತೆ, ಈ ತರ ಎತ್ಕೊಂಡ್ರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು. ಆರಾಮಾಗಿ ನಿದ್ದೆನೆ ಬಂದ್ಬಿಡುತ್ತೆ. ಈ ತರ ಒಂದ್ ರಿಕ್ಲೈನರ್ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದೀರಾ. ಹಾಗೆ ಅನ್ಕೋಬಹುದು ಎಲ್ಲ 1 ಲಕ್ಷ ಮಾಡಕ್ ಆಗಲ್ಲ, 50,000 ಮಾಡೋರು ಇದಾರೆ. 50,000 ಮಾಡೋರಿಗೆ ಒಂದ್ ಬೀನ್ ಬ್ಯಾಗ್ ಫ್ರೀ ಆಗಿ ಕೊಡ್ತಾರೆ. ಬೀನ್ ಬ್ಯಾಗ್ ಫ್ರೀ ಆಗಿ ವಿತ್ ಫಿಲ್. ಬೀನ್ ಬ್ಯಾಗ್ ಅಂದ್ರೆ ಕೆಲವರು ಕನ್ಫ್ಯೂಷನ್ ಆಗ್ತಾರೆ, ಖಾಲಿ ಬ್ಯಾಗ್ ಕೊಡ್ತಾರಂತ. ಹೌದು, ವಿತ್ ಫಿಲ್ಲಿಂಗ್ ಮಾಡಿ ಕೊಡ್ತಾನೆ. ಸೂಪರ್ ಸರ್. ನೆಕ್ಸ್ಟ್ ಮಾಡಲ್ ಇದೆ ಸರ್. ಹಾಗೆ ರಿಕ್ಲೈನರ್ ಒಂದು ತೋರಿಸ್ತಿದೆ ನೋಡಿ. ಇದೇ ರಿಕ್ಲೈನರ್ ಅನ್ನ ನಿಮ್ಗೆ ಬೆಸ್ಟ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಅಲ್ವಾ. 3 ಸೀಟರ್, 2 ಸೀಟರ್ ಮತ್ತೆ ಸಿಂಗಲ್ ಸೀಟರ್. ಇದರಲ್ಲಿ ಸಿಂಗಲ್ ಸೀಟರ್ ಅಲ್ಲಿ 1 ರಿಕ್ಲೈನರ್, 2 ಸೀಟರ್ ಅಲ್ಲಿ 2 ರಿಕ್ಲೈನರ್, 3 ಸೀಟರ್ ಅಲ್ಲಿ 2 ರಿಕ್ಲೈನರ್ಸ್. ಮಿಡಲ್ ಒಂದು ಮಾತ್ರ ನಿಮ್ಗೆ ನಾನ್ ರಿಕ್ಲೈನರ್ ಇರುತ್ತೆ. ಇದು ಫುಲ್ ಸೆಟ್ ನಿಮ್ಗೆ 75,000 ಕೊಡ್ತಾ ಇದೆ. 75,000 ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು. ಅದು ಕೂಡ ಕಲರ್ ಆಪ್ಷನ್ ಕೊಡ್ತಾನೆ. ಕಲರ್ ಆಪ್ಷನ್ಸ್ ಅಲ್ಲಿ ಸೇಮ್ ಮೆಟೀರಿಯಲ್ ಅಲ್ಲಿ ನೀವು ಯಾವ ಕಲರ್ ಬೇಕೋ ಆ ಕಲರ್ ತಗೊಳ್ಳಿ. ಹಾಗೆ ಇನ್ನೊಂದು ಬ್ಯಾಕ್ ಸೈಡ್ ತೋರಿಸ್ತೇನೆ ಸರ್. ಬನ್ನಿ ಸರ್. ಇದು ಒಂದು ಲೆದರೇಟ್ ಮೆಟೀರಿಯಲ್ ಯೂಸ್ ಮಾಡಿದ್ದೇನೆ ನಾನು. ಅಡ್ರೆಸ್ ಕೂಡ ಫೋಲ್ಡಿಂಗ್ ಇದೆ. ಯಾಕಂದ್ರೆ ಕೆಲವರಿಗೆ ಲೋ ಹೈಟ್ ಸೋಫಾ ತುಂಬಾ ಇಷ್ಟ ಆಗುತ್ತೆ. ಅಡ್ರೆಸ್ ನೀವು ಯಾವ ಪೊಸಿಷನ್ ಬೇಕು ಆ ಪೊಸಿಷನ್ ಮಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು. ರಾಜನ್ ತರ ಇರುತ್ತೆ ಸರ್. ಅದ್ರ ರಿಲ್ಯಾಕ್ಸ್ ಕೂಡ ಆಗೇ ಇರುತ್ತೆ. ಮತ್ತೆ ಮೇಂಟೆನೆನ್ಸ್ ವೈಸ್, ಕ್ಲೀನಿಂಗ್ ವೈಸ್ ಎಲ್ಲ ಈ ಲೆದರೇಟ್ ಐಟಮ್ ತುಂಬಾ ಈಸಿ ಆಗಿರುತ್ತೆ ಮೇಂಟೈನ್ ಮಾಡ್ಕೊಳ್ಳೋಕೆ. ಫಿನಿಶಿಂಗ್ ಇದ್ರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಮೆಟೀರಿಯಲ್ ವೈಸ್ 311 ಬೇಕು, ಡಿವೈಡರೇ ಬೇಕು ಅಂದ್ರೆ ಸಿಗುತ್ತೆ, ಇಲ್ಲ ಕಾರ್ನರೇ ಬೇಕು ಅಂದ್ರೆ ಮಾಡಿಸ್ಕೊಡ್ತೇನೆ ಸರ್. ಆ ತರ ಬೇಕಾದ್ರೆ ಮಾಡಿಸ್ಕೊಡ್ತೇನೆ. ಸೂಪರ್ ಸರ್. ಪ್ರೈಸ್ ಬಂದ್ಬಿಟ್ಟು 3+2 ನಿಮ್ಗೆ 55,000 ಕೊಡ್ತಾ ಇದ್ದೇನೆ ಸರ್. 55,000 ಕೊಡ್ತೇನೆ ಸರ್. ಇನ್ನೊಂದು ನಿಮ್ಗೆ ರಿಕ್ಲೈನರ್ ಅಲ್ಲಿ ಹೇಳ್ತಾರೆ ಎಲ್ಲ ಮ್ಯಾನುವಲ್ ತೋರಿಸ್ದೆ ಅಲ್ವಾ. ಈಗ ಒಂದು ಎಲೆಕ್ಟ್ರಿಕಲ್ ರಿಕ್ಲೈನರ್ ತೋರಿಸ್ತೇನೆ. ಎಲೆಕ್ಟ್ರಿಕಲ್ ಅಂತ ಹೇಳಿದ್ರೆ ಈಗ ನೀವು ಕೂತ್ಕೊಂಡ್ರಿ, ಕೆಲವು ಮ್ಯಾನುವಲ್ ಆದ್ರೆ ಇಲ್ಲಿ ಲಿವರ್ ಹಾಕಿ ಎಳಿಬೇಕು. ಇದ್ರಲ್ಲಿ ಹಂಗೇನಿಲ್ಲ, ಖಾಲಿ ಒಂದು ಬಟನ್ ಪ್ರೆಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ ಸ್ಟಾಪ್ ಮಾಡಬಹುದು, ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ ತಗೊಂಡು ಆರಾಮಾಗಿ ರಿಲ್ಯಾಕ್ಸ್. ಇದು ಏನಕ್ಕೆ ಎಲೆಕ್ಟ್ರಿಕಲ್ ಬೆನಿಫಿಟ್ ಆಗುತ್ತೆ ಅಂದ್ರೆ, ಕೆಲವರಿಗೆ ಈ ಮ್ಯಾನುವಲ್ ಅಂತ ಹೇಳಿದ್ರೆ ಅದಕ್ಕೆ ಪುಷ್ ಮಾಡ್ಬೇಕು, ಕ್ಲೋಸ್ ಮಾಡ್ಬೇಕಿದ್ರು ಪುಷ್ ಮಾಡ್ಬೇಕು, ಓಪನ್ ಮಾಡ್ಬೇಕಿದ್ರು ಅದನ್ನ ಪುಷ್ ಮಾಡಿ ಓಪನ್ ಮಾಡ್ಬೇಕು. ಹೌದು, ಈ ಏಜ್ ಆದವರಿಗೆ ಅದೆಲ್ಲ ಆಗಲ್ಲ. ಆ ವಿಷಯದಲ್ಲಿ ಇದು ಚೆನ್ನಾಗಿರುತ್ತೆ. ಈ ತರ ಎಲೆಕ್ಟ್ರಿಕಲ್ ರಿಕ್ಲೈನರ್ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಅರ್ಜಿ ಆಗಿರುತ್ತೆ. ಬೆಳಗ್ಗೆಯಿಂದ ಕೆಲಸಕ್ಕೆ ಹೋಗಿರ್ತಾರೆ, ಸಾಯಂಕಾಲ ಬಂದು ಆರಾಮಾಗಿ ಕರೆಕ್ಟ್ ಸರ್, ಅದೆಲ್ಲಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿಯೂ
ನಿಮ್ಗೆ 3+2+1 ಬರುತ್ತೆ ಸರ್. Okay. ಈಗ ಇದು ಸಿಂಗಲ್ ಸೀಟರ್ ಪ್ರೈಸ್ ನಿಮ್ಗೆ 28,000 ಗೆ ವಿತ್ ಎಲೆಕ್ಟ್ರಿಕಲ್ ಕೊಡ್ತಾನೆ. ವಿತ್ ಎಲೆಕ್ಟ್ರಿಕಲ್ 28,000 ಕೊಡ್ತಾನೆ. ಹಾಗೆ ಇನ್ನೊಂದು ಏನು ಕಾಂಪ್ರಮೈಸ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಕ್ವಾಲಿಟಿ ಎಲ್ಲ ಏನು ನಮ್ದು ಆ ಪ್ರಾಡಕ್ಟ್ ವೈಸ್ ಆ ತರ ಮೆಟೀರಿಯಲ್ ಇಲ್ಲ ನನ್ನ ಹತ್ರ. ಅಲ್ವಾ? ನಾನು ಇನ್ನೊಂದು ಮಾಡೆಲ್ ತೋರಿಸ್ತೇನೆ ನೋಡಿ. ಬನ್ನಿ ಸರ್. ಕೆಲವರು ಈಗ ಸೋಫಾದಲ್ಲಿ ಹೇಳ್ತಾರೆ ಲೆದರ್ ಸೋಫಾ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಹೌದು ಸರ್, ಪ್ಯೂರ್ ಲೆದರ್ ಸೋಫಾ ಇದೆ ನನ್ನ ಹತ್ರ. ಪ್ಯೂರ್ ಲೆದರ್ ವಿತ್ ಬಾಡಿ ಟಚ್ ಅಂತ ಹೇಳ್ತೇವೆ. ಬಾಡಿ ಟಚ್ ಕೆಲವರು ಕನ್ಫ್ಯೂಷನ್ ಆಗ್ಬೋದು ಬಾಡಿ ಟಚ್ ಅಂದ್ರೆ ಏನಂತ. ಹೌದು ನೋಡಿ, ಸೀಟು ಮತ್ತೆ ಬ್ಯಾಕ್ ಮತ್ತೆ ಈ ಹ್ಯಾಂಡಲ್ ವಿತ್ ಪ್ಯೂರ್ ಲೆದರ್ ಹಾಕಿದ್ದೇನೆ. ಸೈಡಿಗೆಲ್ಲ ಏನಿರುತ್ತೆ ಟಚ್ ಲೆದರ್ ಅನ್ನು ಹಾಕ್ತವೆ, ಅಂದ್ರೆ ಆರ್ಟಿಫಿಷಿಯಲ್ ಲೆದರ್ ಅನ್ನು ಹಾಕ್ತವೆ. ನೀವು ಕೂತವಾಗ ನಿಮ್ಗೆ ಎಲ್ಲಿ ಕೂಡ ಎಲ್ಲ ಕಡೆನೂ ಲೆದರ್ ಟಚ್ ಆಗಿದೆ, ನಾನ್ ಲೆದರ್ ಟಚ್ ಆಗಲ್ಲ. ಅದಕ್ಕೆ ಬಾಡಿ ಟಚ್ ಅಂತ ಹೇಳ್ತಾರೆ. ಇದರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಇರುತ್ತೆ. 3, 2, 1 ಬರುತ್ತೆ ನಿಮ್ಗೆ. 1,25,000 ಕೊಡ್ತೇನೆ ಸರ್. 1,25,000 ಕೊಡ್ತೇನೆ. ಇದ್ರ ಜೊತೆ ಆಫರ್ ಇರುತ್ತೆ ಅದು ಹೇಳಿದ್ದು. ಆ ಆಫರ್ ನಿಮ್ಗೆ ಹೇಳಿದೆ ಅಲ್ವಾ, ಅದು ಕೂಡ ಇದರಲ್ಲಿ ಆಡ್ ಆಗಿರುತ್ತೆ. ಸೂಪರ್ ಸರ್, ಸೂಪರ್. ಇನ್ನೊಂದು ರಿಕ್ಲೈನರ್ ನಿಮ್ಗೆ ಪ್ರೀಮಿಯಂ ರಿಕ್ಲೈನರ್ ತೋರಿಸ್ತೇನೆ. ಕೆಲವು ಟೈಮ್ ಹೇಳ್ತಾರೆ ನೀವೇನ್ 75,000 ರಿಕ್ಲೈನರ್ ತೋರಿಸಿದೀರಾ ಅಂತ. ಹೌದು, 1,25,000 ರಿಕ್ಲೈನರ್ ತೋರಿಸ್ತೇನೆ ನೋಡಿ. ಏನಕ್ಕೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಹೌದು, ಅದರಲ್ಲಿರೋ ಮೆಟೀರಿಯಲ್ ಔಟ್ಸೈಡ್ ಮೆಟೀರಿಯಲ್ ಇರುತ್ತಲ್ಲ ನಿಮ್ಗೆ, ಒಂದು 40% ಕಾಸ್ಟ್ ನೀವು ಅದೇ ಆಡ್ ಆಗಿರುತ್ತೆ ಅಲ್ವಾ. ಫ್ಯಾಬ್ರಿಕ್ ಇದೆ ಅದು. ಇದರಲ್ಲಿ ಸಿಂಗಲ್ ಸೀಟರ್ ಇನ್ನೊಂದು ಮ್ಯಾಜಿಕ್ ತೋರಿಸ್ತೇನೆ ನೋಡಿ. ಈ ಸಿಂಗಲ್ ಸೀಟರ್ ಅಲ್ಲಿ ನಿಮ್ಗೆ ವಿತ್ ರಾಕಿಂಗ್ ಇದೆ, ವಿತ್ ರೊಟೇಟ್ ಇದೆ, 360 ಡಿಗ್ರಿ ರೊಟೇಟ್ ಆಗುತ್ತೆ. ವಿತ್ ರಿಕ್ಲೈನರ್ ಕೂಡ ಇದೆ ಸರ್ ನಿಮ್ಗೆ ಅಲ್ವಾ. ಹೌದು, ಇದೆಲ್ಲ ಈ ಆಪ್ಷನ್ ಅಲ್ಲಿ ಬಂದಿರುತ್ತೆ. 3+2+1 ನಿಮ್ಗೆ 1,25,000 ಕೊಡ್ತೇವೆ. 1,25,000 ಪ್ಲಸ್ ಆಫರ್. ಅದೊಂದು ರಿಕ್ಲೈನರ್ ಸಿಂಗಲ್ ಸೀಟರ್ ಆಫರ್ ಇದೆ ಸರ್. ನೆಕ್ಸ್ಟ್ ಇನ್ನೊಂದು ಕಾರ್ನರ್ ಸೋಫಾ ತೋರಿಸ್ತೇನೆ ನೋಡಿ ನಿಮ್ಗೆ. ಇದರಲ್ಲಿ ಕೂಡ ಪ್ರೀಮಿಯಂ ಫೋಮ್ ಯೂಸ್ ಮಾಡಿದ್ದೇನೆ. ನೀವೀಗ ಸೀಟ್ ವೈಸ್ ಕಂಫರ್ಟ್ ಮಾಡೋದಾದ್ರೆ ಕೆಲವು ಸೀಟ್ ಹಾರ್ಡ್ ಬರುತ್ತೆ, ಇದರಲ್ಲಿ ನಿಮ್ಗೆ ಹಾರ್ಡ್ ಬರಲ್ಲ. ಇದು ಮೀಡಿಯಂ ಸಾಫ್ಟ್ ಬರುತ್ತೆ ಇದು. ಬಟ್ ಕ್ವಾಲಿಟಿ ವೈಸ್ ನಿಮ್ಗೆ ಇದ್ರ ಡಬಲ್ ಇದೆ. ನಾರ್ಮಲ್ ಸೋಫಾದಿಂದ ಇದು ಡಬಲ್ ಕ್ವಾಲಿಟಿ ಬರುತ್ತೆ. 5 ವರ್ಷ ವ್ಯಾರಂಟಿ ಕೊಡ್ತಾನೆ ಈ ಸೋಫಾಗೆ ನಿಮ್ಗೆ. ಈಗ ನಾರ್ಮಲ್ ಆಗಿ ಕೆಲವು ಸೋಫಾಗೆ 3 ಇಯರ್ಸ್ ಇದೆ, ನಾನು ಆಗ್ಲೇ ಹೇಳಿದಾಗೆ 5 ಇಯರ್ಸ್ ಕೂಡ ಇದೆ. ಈ ಸೋಫಾಗೆ ನಿಮ್ಗೆ 5 ವರ್ಷ ಇರುತ್ತೆ ಸರ್. 5 ವರ್ಷ ಇರುತ್ತೆ. ಹೌದು. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿರೋ ಯೂಸ್ ಫೋಮ್ ಇದೆಯಲ್ವಾ, ಅದು ಪ್ರೀಮಿಯಂ ನಿಮ್ಗೆ ಫೋಮ್ ಬರುತ್ತೆ ಇದು, ಅದಕ್ಕೋಸ್ಕರ ಸರ್. ಆ ತರ ಸೇಮ್ ಇದೆ ಸರ್. ಬೆಸ್ಟ್ ಪ್ರೈಸ್ ಇದೆ ಸರ್. ಸೋಫಾ ಮತ್ತೆ ವಿತ್ ಸೆಂಟರ್ ಟೇಬಲ್, ರೌಂಡ್ ಸೆಂಟರ್ ಟೇಬಲ್ ಬರುತ್ತೆ. ಎರಡು ಸೇರಿಸಿ ನಾನು ನಿಮ್ಗೆ 65,000 ಕೊಡ್ತೇನೆ. 65,000 ಕೊಡ್ತೇನೆ ಸರ್. ಸೂಪರ್ ಸರ್. ಹಾಗೆ ಎಲ್ಲರೂ ಹೇಳ್ತಾರ ಈಗ ಸೋಫಾ ಕಮ್ ಬೆಡ್ ಇಲ್ಲ, ಇಷ್ಟೆಲ್ಲ ಸೋಫಾ ತೋರಿಸ್ತೀರ ಅಂತ. ಸೋಫಾ ಕಮ್ ಬೆಡ್, ಸೋಫಾ ಕಮ್ ಬೆಡ್ ಸರ್. ಸೂಪರ್. ನೋಡಿ, ಈ ತರ ಸ್ಲೈಡ್ ಮಾಡ್ಕೊಳ್ಬಹುದು. ಈಗ ಬೇಕು ಅಂದ್ರೆ ಜನ ಏನ್ ಮಾಡ್ತಾರ, ಈಗ ಸ್ಟೋರೇಜ್ ಬೇಕು ಇದ್ರಲ್ಲಿ. ಹೌದು, ಸ್ಟೋರೇಜ್ ಕೂಡ ಮಾಡ್ಕೊಡ್ತಾನೆ. ಸ್ಟೋರೇಜ್ ಸದ್ಯಗಿದೆ ವಿತ್ ಸ್ಟೋರೇಜ್. ಸೂಪರ್. ಕೆಲ ಟೈಮ್ ಏನಾಗುತ್ತೆ, ಅದಕ್ಕೆ ಬೆಡ್ ಶೀಟ್ ಹಾಕೊಳ್ಬೇಕು, ಪಿಲ್ಲೋ ಹಾಕೊಳ್ಬೇಕು, ಅದನ್ನೆಲ್ಲ ಎಲ್ಲಿ ಇಡೋದು ಅದೊಂದು ಟೆನ್ಷನ್ ಇರುತ್ತೆ. ಈ ತರ ಸ್ಟೋರೇಜ್ ಇದ್ಬಿಟ್ರೆ ಅದು ಎಲ್ಲಾ ಇದ್ರ ಸೆಟಪ್ ಅದ್ರಲ್ಲೇ ಇರುತ್ತೆ. ಪಿಲ್ಲೋ ಇಲ್ಲ ಎಲ್ಲ ಆರಾಮಾಗಿ ಒಬ್ರು ಇಬ್ರು ಆರಾಮಾಗಿ ಮಲ್ಕೊಳ್ಬಹುದು. ಈ ಸಿಂಗಲ್ BHK ಚಿಕ್ಕ ಸೈಜ್ ಇರುತ್ತೆ, ಕೆಲವು ಮಕ್ಕಳು ಸ್ಟಡೀಸ್ ಇದಂತ ಇರುತ್ತೆ, ಅದಕ್ಕೆಲ್ಲ ನಿಮ್ಗೆ ಇದು ಆರಾಮಾಗಿ ಸೆಟ್ ಆಗುತ್ತೆ. ಏನಿದೆ ಸರ್ ಬೆಸ್ಟ್ ಪ್ರೈಸ್ ಸರ್? ಇದು ನಿಮ್ಗೆ 49,000 ಕೊಡ್ತೇನೆ ಸರ್. 49,000 ಸರ್, ತುಂಬಾ ಕಡಿಮೆ ಆಯ್ತು. 49,000 ಗೆ ಅದು ಕಲರ್ ಆಪ್ಷನ್ಸ್. ನೀವು ಬೇರೆ ಸೈಜ್ ಏನಾದ್ರು ಕಲರ್ ಚೇಂಜಸ್ ಬೇಕು ಅಂದ್ರೆ ಮಾಡಿಸ್ಕೊಡ್ತಾನೆ. ಆ ತರ ಮಾಡಿಸ್ಕೊಡ್ತಾರೆ. ಹಾಗೆ ನಿಮ್ಗೆ ಅಂದ್ಕೊಳ್ತೀರಿ ಇಷ್ಟೇ ಇದೆಯಾ ಅಂತ. 3rd ಫ್ಲೋರ್ ಇದೆ ಟೋಟಲಿ. ಫಸ್ಟ್, ಸೆಕೆಂಡ್, ಥರ್ಡ್ ಫ್ಲೋರ್ ಇದೆ ಸರ್. 3 ಬನ್ನಿ ಸರ್, ಒಂದ್ ರೌಂಡ್ ಹೊಡೆಯೋಣ. ಒಂದ್ ರೌಂಡ್ ನೋಡ್ಕೊಂಡು ಎಲ್ಲಾ ಮೆಟೀರಿಯಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬನ್ನಿ ಸರ್. ಸರ್, ನಾವೀಗ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೇವೆ ನೋಡಿ. ಫಸ್ಟ್ ಫ್ಲೋರ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ವುಡನ್ ಸೋಫಾ ಇಟ್ಟಿದ್ದೇನೆ. ಈಗ ಎಷ್ಟೋದರಿ ಕುಶನ್ ತೋರಿಸಿದ್ವಿ, ವುಡನ್ ಕೂಡ ತೋರಿಸ್ಬಿಡ್ತಾನೆ ಸರ್. ಇದು ಮೇನ್ ಆಗಿ ನಿಮ್ಗೆ ಕ್ಲಿಯರೆನ್ಸ್ ಸೇಲ್ಸ್ ಅಲ್ಲಿ ಇದೆ. ಇದೇ ಹೊಸ ಪೀಸ್ ಫುಲ್ ಟೀಕುಡ್ ಇದೆ, ಪ್ಯೂರ್ ಟೀಕುಡ್ ಯೂಸ್ ಮಾಡ್ತಾನೆ. ಪ್ಯೂರ್ ಟೀಕುಡ್ ಇದೆಲ್ಲ ನಿಮ್ಗೆ ರಿಮೂವಲ್ ಇರುತ್ತೆ. ಇದನ್ನ ನಿಮ್ಗೆ ಹೊಸ ಪೀಸ್ ತಗೊಳ್ಳೋದಾದ್ರೆ ನಿಮ್ಗೆ 68,000 ನಾನು ಕ್ಲಿಯರೆನ್ಸ್ ಅಲ್ಲಿ ಕೊಡ್ತಾ ಇದ್ದೇನೆ. ನಿಮ್ಗೆ ಈ ಫ್ಲೋರ್ ಅಲ್ಲಿ ಇನ್ನೊಂದು ಬೆನಿಫಿಟ್ ಇದೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಸ್ವಲ್ಪ ಕ್ಲಿಯರೆನ್ಸ್ ಐಟಮ್ಸ್ ಇದೆ, ಅದನ್ನ ಸೇಮ್ ಪೀಸ್ ತಗೊಳ್ಳೋರಿಗೆ ಸ್ವಲ್ಪ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಸೂಪರ್ ಸರ್. ಏನಿದೆ ಸರ್? ಸರ್, ಇದು ನಿಮ್ಗೆ 45,000 ಕೊಡ್ತಾನೆ. ಸೇಮ್ ಪೀಸ್ ಬರೀ 40,000 ವಿತ್ ಟೀಕುಡ್ ಸೋಫಾನ ನಿಮ್ಗೆ 40,000 ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಚೆಕ್ ನೋ ಪ್ರಾಬ್ಲಮ್ ಸರ್, ಚೆಕ್ ಮಾಡ್ಕೊಂಡು ತಗೊಳ್ಬಹುದು. ಅಷ್ಟು ಗ್ಯಾರಂಟಿ ಕೊಡ್ತೇನೆ ಸರ್. ಸರ್, ಇದೊಂದು ಗ್ಲಾಸ್ ಮಾಡೆಲ್ ಅಂತ ಹೇಳ್ತೇವೆ, ಕಾರ್ನರ್ ಸೋಫಾ. ಯಾಕಂದ್ರೆ ನಿಮ್ಗೆ ಹ್ಯಾಂಡಲ್ ಅಲ್ಲಿ ಮತ್ತೆ 2 ಹ್ಯಾಂಡಲ್ ಮತ್ತೆ ಕಾರ್ನರ್ ಅಲ್ಲಿ ನಿಮ್ಗೆ ಗ್ಲಾಸ್ ಬರುತ್ತೆ. ಗ್ಲಾಸ್ ಏನಕ್ಕೆ ಬೆನಿಫಿಟ್ ಅಂತ ಹೇಳಿದ್ರೆ, ಒಂದ್ ಐಟಮ್ ಏನಾದ್ರು ಇಟ್ಕೊಂಡ್ರೆ ನೀಟ್ ಆಗಿ ಕೂತ್ಕೊಳ್ಳುತ್ತೆ ಅಲ್ಲಿ. ಇಟ್ಕೊಳ್ಳಕ್ಕೆ ಏನಾದ್ರು ಶೋ ಮಾಡಕ್ಕೆ ಅದು ನೀಟ್ ಆಗಿರುತ್ತೆ ಯಾವಾಗ್ಲೂ ಸೋಫಾದಲ್ಲಿ ಅಲ್ವಾ. ಹೌದು, ಇದು ಕೂಡ ಪ್ರೀಮಿಯಂ ಸೋಫಾದ ಸೆಗ್ಮೆಂಟ್ ಅಲ್ಲೇ ಬರುತ್ತೆ. ನಂದು ವಿತ್ ಹೆಡ್ರೆಸ್ಟ್ ಇರುತ್ತೆ. ನೀವು ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ ಹೋಲ್ಡ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು. ಹಾಗೆ ಇದರಲ್ಲಿರೋ ಫೋಮ್ ಕೂಡ ಪ್ರೀಮಿಯಂ ಫೋಮ್ ಇರುತ್ತೆ. ಸ್ಟೀಲ್ ಲೆಗ್ಸ್ ಇರುತ್ತೆ, ಕಾರ್ನರ್ ಮತ್ತೆ ಹ್ಯಾಂಡಲ್ ಗ್ಲಾಸ್ ಇರುತ್ತೆ. ಬಟ್ಟೆ ಕೂಡ ಪ್ರೀಮಿಯಂ ಬಟ್ಟೆನೆ ಯೂಸ್ ಮಾಡಿದ್ದೇನೆ ಅಲ್ವಾ ಸರ್. ಈ ಸೋಫಾ ನಿಮ್ಗೆ 75,000 ಕೊಡ್ತಾನೆ ಆಫರ್ ಅಲ್ಲಿ. 75,000 ಆಫರ್ ಅಲ್ಲಿ. ಸರ್, ನೆಕ್ಸ್ಟ್ ನಿಮ್ಗೆ ಒಂದು ಚೆಸ್ಟರ್ ಫೀಲ್ಡ್ ಅಂತ ಸೋಫಾ ಹೇಳ್ತೇವೆ ನಾವು ಎಲ್ಲ. ಆಲ್ಮೋಸ್ಟ್ ಸೋಫಾದಲ್ಲೇ ಒಂದು ರಾಜ ಸೋಫಾ ಅಂತ ಹೇಳ್ತಾರೆ, ಚೆಸ್ಟರ್ ಸೋಫಾ. ನೀವು ಈ ಸೋಫಾ ನೋಡಿ, 3+2 ಸೀಟರ್ ಪ್ಲಸ್ ಸಿಂಗಲ್ ಸೀಟರ್ ಇದೆ. ಅದು ಆ ಕಲರ್ ಆಗಿದೆ ಸರ್, ಆ ಕಲರ್ ರಾಜನ್ ತರ ಕಾಣಿಸುತ್ತೆ ಅದು. ಮತ್ತೆ ಇದರಲ್ಲಿ ವಿಂಗ್ ಚೇರ್ ಕೂಡ ಬರುತ್ತೆ. ಒಂದು ವಿಂಗ್ ಚೇರ್ ಅಂತ ಹೇಳ್ತೇವೆ, ಕಿಂಗ್ ಚೇರ್ ಅಂತ ಹೇಳ್ತಾರೆ, ಸ್ವಲ್ಪ ಒಂದು ಹೈ ಬ್ಯಾಕ್ ಚೇರ್ ಅಂತ ಹೇಳ್ತೇವೆ. ಇದೆಲ್ಲ ನಿಮ್ಗೆ ರಿಲ್ಯಾಕ್ಸ್ ಮಾಡೋದು, ಸ್ವಲ್ಪ ಮೇನ್ ಪರ್ಸನ್ಸ್ ಮನೆಯಲ್ಲೆಲ್ಲ ಕುತ್ಕೊಳ್ಳೋದು, ಆ ತರ ಎಲ್ಲ ಇದು ಚೆನ್ನಾಗಿರುತ್ತೆ. ಸರ್, ಹೌದು, ಇದು 3+2+ ಸಿಂಗಲ್ ನಿಮ್ಗೆ 85,000 ಕೊಡ್ತೇನೆ ಸರ್. 85,000 ಕೊಡ್ತಾನೆ. ಅದು ಕೂಡ ಕಲರ್ ಕಸ್ಟಮೈಸೇಷನ್.
ಕಸ್ಟಮೈಸೇಷನ್ ಯಾಕೆ ಕೆಲವ್ರು ಇರ್ಬೋದು 45,000 50,000 ಸೋಫಾ ಕೊಡ್ತಂತಾರೆ ಅವ್ರು ನೀವು ಖಾಲಿ ಬಟನ್ ಅಬ್ಸರ್ವ್ ಮಾಡಿದ್ರೆ ಸಾಕು. ನಾನು ಪೂರಾ ಮೆಟೀರಿಯಲ್ ಚೆಕ್ ಮಾಡಿ ಅಂತ ಹೇಳಲ್ಲ. ಆ ಚೆಸ್ಟರ್ ಆಗ್ಲಿ ಈ ಬಟನ್ಸ್ ಅನ್ನಾಗ್ಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆ ಫಿನಿಶಿಂಗ್ ಹೆಂಗಿರುತ್ತೆ, ಮೆಟೀರಿಯಲ್ ಹೆಂಗಿರುತ್ತೆ, ಒಳಗಡೆ ಮೆಟೀರಿಯಲ್ ಹೇಗಿರುತ್ತೆ ಅದೆಲ್ಲ ಡಿಪೆಂಡ್ ಆಗಿರುತ್ತೆ ಸರ್. ಅಲ್ವಾ? ಕ್ವಾಲಿಟಿ ಗುಣಮಟ್ಟ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ಎರಡು ಇಂಪಾರ್ಟೆಂಟ್ ಸರ್. ಕೆಲವ್ರು ಹೇಳ್ತಾರೆ ನಾನು ಕ್ವಾಲಿಟಿ ಕೊಡ್ತೇನೆ, ಸೋಫಾ ಹಂಗಿದೆ ಸೋಫಾ ಹಿಂಗಿದೆ ಅಂತಾರೆ. ಕೆಲವು ಸೋಫಾ ಬಿಸಾಕಿ ತೋರಿಸ್ತಾರೆ. ಆ ಸೋಫಾ ಹೋಗಿ ಫಿನಿಶಿಂಗ್ ಚೆಕ್ ಮಾಡಿ ನೀವು ಹೆಂಗಿರುತ್ತೆ ಅಂತ. ಖಂಡಿತ ಸರ್. ಸರ್ ಇನ್ನೊಂದು ವುಡನ್ ಸೋಫಾ ಕೊಡ್ತಾನೆ 3+2+1. ಇದು ವುಡನ್ ಸೋಫಾ ಕೂಡ. ಇದು ವುಡನ್ ಸೋಫಾ ನಾನು ಕ್ಲಿಯರೆನ್ಸ್ ಅಲ್ಲಿ ಕೊಡ್ತಾ ಇದ್ದೇನೆ ಸರ್. ಏನಿದೆ ಸರ್ ಈ ಸೋಫಾ? ಇದು ನಿಮ್ಗೆ ಒರಿಜಿನಲ್ ಪ್ರೈಸ್ 85,000 321 ಸೆಲ್ಲಿಂಗ್ ಪ್ರೈಸ್ ಇರೋದು. ಸೇಮ್ ಪೀಸ್ ತಗೊಳ್ತೇನೆ ಅಂದ್ರೆ 62,000ಕ್ಕೆ ಸೋಫಾ ಕೊಟ್ಬಿಡ್ತೇನೆ. 62,000 ಹಾಗೆ ಇನ್ನೊಂದು ಸೋಫಾನು ತೋರಿಸ್ತೇನೆ. ಕುಶನ್ ಸೋಫಾ ಬರುತ್ತೆ. ಇದು 3+2+ ಡಿವೈಡರ್. ಸ್ವಲ್ಪ ಹೈ ಬ್ಯಾಕ್ ಇದ್ದು ಪ್ಲಸ್ ಚೆಸ್ಟರ್ಸ್ ಯೂಸ್ ಮಾಡಿದ್ದೇವೆ ಲೈಟ್ ಆಗಿ. ಜಸ್ಟ್ ಬಟನ್ಸ್ ಅಲ್ಲಿ ನಿಮ್ಗೆ ಚೆಸ್ಟರ್ ಟೈಪ್ ಯೂಸ್ ಮಾಡಿದ್ದಾರೆ. ಬಟ್ಟೆ ಎಲ್ಲ ನಿಮ್ಗೆ ವೆಲ್ವೆಟ್ ಸ್ವೇಡ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡ್ತಾನೆ. ತುಂಬಾ ಪ್ರೀಮಿಯಂ ಸಾಫ್ಟ್ ಕಂಫರ್ಟ್. ಈ ಎದುರುಗಡೆ ಎಲ್ಲ ನಿಮ್ಗೆ ಟೀಕೋಡ್ ಲೆಗ್ಸ್ ಅನ್ನ ಯೂಸ್ ಮಾಡಿದ್ದೇನೆ. ಕಂಟಿನ್ಯೂ ಲೆಗ್ ನೋಡಿ, ಕೆಳಗಡೆಯಿಂದ ಮೇಲ್ಗಡೆವರೆಗೂ ಸಿಂಗಲ್ ಪೀಸ್ ಲೆಗ್ಸ್. ಒಳಗಡೆ ಮೆಟೀರಿಯಲ್ ಎಲ್ಲ ನಿಮ್ಗೆ ಪೈನ್ವುಡ್ ಸ್ಟ್ರಕ್ಚರ್ ಮತ್ತೆ ನೀಮುಡ್ ಸ್ಟ್ರಕ್ಚರ್ ಮತ್ತೆ ಸಾಗುಡ್ ಸ್ಟ್ರಕ್ಚರ್ ಬರುತ್ತೆ. ಈ ಸೋಫಾ ನಿಮ್ಗೆ 60,000 ಕೊಡ್ತೇನೆ ಸರ್. 60,000 3-2 ಡಿವೈಡರ್ ಕೊಟ್ಬಿಡ್ತೇನೆ ಸರ್ ನಿಮ್ಗೆ. ಅಲ್ವಾ? ಹೌದು. ಸೂಪರ್ ಸರ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಈಗ ಇನ್ನೊಂದು ವುಡನ್ ಸೋಫಾ ತೋರಿಸ್ತಾನೆ. ಇದು ಸ್ವಲ್ಪ ಹೆವಿ ವುಡನ್ ಸೋಫಾ. ಇದು ಹೆವಿ ಅಂದ್ರೆ ಯಾವ ತರ ಸರ್? ಸ್ವಲ್ಪ ಥಿಕ್ನೆಸ್ ಅಲ್ಲಿ ಸರ್. ವುಡನ್ ನಿಮ್ಗೆ ವುಡ್ ಅಲ್ಲಿ ಲೈಟ್ ಆಗಿ ಮಾಡ್ಬೋದು. 1 ಇಂಚ್ ವುಡ್ ಅಲ್ಲೂ ಮಾಡ್ಬೋದು, 2 ಇಂಚ್ ವುಡ್ ಅಲ್ಲೂ ಮಾಡ್ಬೋದು ವುಡನ್ ಸೋಫಾನ. ಇದು ಸ್ವಲ್ಪ ಹೆವಿಯಾಗಿ ವುಡ್ ಅಲ್ಲಿ ಯೂಸ್ ಮಾಡಿದ್ದಾರೆ. 3+2+1 ಬರುತ್ತೆ ಇದು. ಓಕೆ. ಇದು ನಿಮ್ಗೆ ಏನಂತ ಹೇಳಿದ್ರೆ ಕುಶನ್ಸ್ ಆಗ್ಲಿ ಫೋಮ್ ಆಗ್ಲಿ ವುಡ್ ಆಗ್ಲಿ ಎಲ್ಲ ನಿಮ್ಗೆ ಪ್ರೀಮಿಯಂ. ಇದು ಥಿಕ್ನೆಸ್ ನೋಡಿ, ನೀವು ಥಿಕ್ನೆಸ್ ಎಷ್ಟು ದಪ್ಪ ಇದೆ ಕುಶನ್ಸ್ ಅಂತ ಹೇಳಿದ್ರೆ 8 ಇಂಚು ಫೋಮ್ ಬರುತ್ತೆ, 6 ಇಂಚು ಬ್ಯಾಕ್ ಫೋಮ್ ಬರುತ್ತೆ. ಬ್ಯಾಕ್ ಸೀಟ್ ಇದು 6 ಇಂಚು ಫೋಮ್ ಬರುತ್ತೆ ಸರ್. ಈ ತರ ಇದ್ರಲ್ಲಿ ಸೆಟ್ ಮಾಡ್ತಾರೆ. ನೀವು ಈ ಸೋಫಾನ ಹೊರಗಡೆ ಈಗ ನೀವು ಮಾಡ್ತೀರಾ ಅಂತ ಹೇಳಿದ್ರೆ 130 140 ಆಗ್ಬೋದು. ನಾನು 3+2+1 ಅನ್ನ ನಿಮ್ಗೆ 85,000 ಕೊಡ್ತೇನೆ. 85,000 ಕೊಡ್ತಾನೆ. ಅದ್ರ ಜೊತೆ ಇನ್ನೊಂದು ಇದೆ ಸೆಂಡಿ ಟೇಬಲ್. ಇದು 4 ಸ್ಟೂಲ್ ಸೆಂಡಿ ಟೇಬಲ್ ಅಂತ ಹೇಳ್ತೇವೆ. ಫುಲ್ ವುಡನ್ ಸ್ಟ್ರಕ್ಚರ್ಸ್ ಇರುತ್ತೆ. ಕುಶನ್ಸ್ ನಿಮ್ಗೆ ಯಾವ್ದಾದ್ರು ಈಗ ಸೋಫಾಗ್ ಮ್ಯಾಚಿಂಗ್ ಬೇಕು ಅಂದ್ರೆ ಮ್ಯಾಚಿಂಗ್ ಕುಶನ್ ಮಾಡಿಸ್ಕೊಳ್ಬಹುದು. ಕಲರ್ ಚೇಂಜ್ ಮಾಡಿಸ್ಕೊಳ್ಬಹುದು. ಇದು 24,000 ಕೊಡ್ತೇನೆ. 24,000 4 ಸ್ಟೂಲ್ಸ್ ಇದೆ ಸರ್. 4 ಸ್ಟೂಲ್ಸ್ ಇದೆ. ಇದನ್ನ ಯೂಸ್ ಮಾಡಕ್ಕೆ ಮಕ್ಕಳಿಗೆ ಸ್ಟಡಿಗೆ ಯೂಸ್ ಮಾಡಬಹುದು, ಯಾವ್ದಾದ್ರು ಪ್ಲೇಯಿಂಗ್ ಯೂಸ್ ಮಾಡಬಹುದು, ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಜಾಸ್ತಿ ಜನ ಬಂದ್ರೆ ಮನೆಯಲ್ಲಿ ಕೂಡ ಗೆಸ್ಟ್ ತರನು ಯೂಸ್ ಮಾಡಬಹುದು ಅಲ್ವಾ? ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೊಂದು ರಿಕ್ಲೈನರ್ ಸೋಫಾ ತೋರಿಸ್ತೇನೆ ನೋಡಿ ನಿಮ್ಗೆ. ಯಾವ ತರ ಸರ್ ಇದು? ಸರ್ ಇದು 3+2+2 ಮಾಡಿದ್ದೇನೆ. ಈ ದೊಡ್ಡ ಹಾಲ್ ಇರೋ ಮನೆಯಲ್ಲಿ ಸ್ವಲ್ಪ ರಿಕ್ಲೈನರ್ ಜಾಸ್ತಿ ಬೇಕು. ವಿತ್ ಕನ್ಸೋಲ್ ಇದೆ ಸರ್. ಯಾಕೆ ಗೊತ್ತಾ? ಎಲ್ಲಾ ಸೀಟಿಗೂ ನಿಮ್ಗೆ ಕಂಫರ್ಟ್ ಹ್ಯಾಂಡಲ್. ಈಗ ನೋಡಿ, ಇಲ್ಲಿ ಕೂತ್ರೆ ಹ್ಯಾಂಡಲ್ ಸಿಗುತ್ತೆ 2 ಕಡೆ, ಇಲ್ಲಿ ಕೂತ್ರೆ ನಿಮ್ಗೆ 2 ಕಡೆ ಹ್ಯಾಂಡಲ್ ಸಿಗುತ್ತೆ. ಹಾಗೆ ನೋಡಿ ಸ್ಟೋರೇಜ್ ಇದೆ. ಸ್ಟೋರೇಜ್ ಯಾವ ತರ ಸರ್? ಸರ್ ಇದು ಏನಾದ್ರು ನೀವು ಸ್ಟೋರೇಜ್ ಮಾಡ್ಕೊಳ್ಬಹುದು, ಏನಾದ್ರು ಟಾಯ್ಸ್ ಹಾಕೊಳ್ಬಹುದು, ಏನಿದ್ರು ಹಾಕೊಳ್ಬಹುದು. ಇಲ್ಲಿ ಗ್ಲಾಸ್ ಕಪ್ ಹೋಲ್ಡರ್ ಕೂಡ ಇದೆ ಸರ್. ಹೌದು. ಈಗ ಒಂದು ಜ್ಯೂಸ್ ಕುಡಿದಿದ್ದಾರೆ, ಎಲ್ಲೂ ಇಟ್ಕೊಳ್ಳೋಕೆ ಇದಿಲ್ಲ, ಇದು ಆರಾಮಾಗಿ ಇಟ್ಕೊಳ್ಬಹುದು. ಸೂಪರ್ ಸರ್, ಸೂಪರ್. ಇದು ಕೂಡ ಎಲ್ಲಾ ರಿಕ್ಲೈನರ್ ಬರುತ್ತೆ. ಇದರಲ್ಲಿ ಮಿಡ್ಲ್ ಸೀಟ್ ಒಂದ್ ಬಿಟ್ಟು, ಈ ಮಿಡ್ಲ್ ಸೀಟ್ ಒಂದ್ ಬಿಟ್ಟು ಬಾಕಿ ಎಲ್ಲಾ ರಿಕ್ಲೈನರ್ ಬಿದ್ದು ಎಲ್ಲಾ ರಿಕ್ಲೈನರ್ ಸರ್. ನಿಮ್ ತೋರಿಸ್ತೇನೆ ನೋಡಿ ಒಂದು ರಿಕ್ಲೈನರ್. ತೋರಿಸಿ ಸರ್. ಈಗ ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು. ಇದರಲ್ಲೂ ಕೂಡ ಕನ್ಸೋಲ್ ಹಾಕ್ಸ್ಕೊಟ್ಟಿದ್ದೇನೆ ಸರ್. ಅಲ್ವಾ? ಹೌದು. ಏನಿದೆ ಸರ್ ಬೆಸ್ಟ್ ಪ್ರೈಸ್? ಸರ್ 1,35,000 ಗೆ 3+2+2 ವಿತ್ 6 ರಿಕ್ಲೈನರ್ ಬರುತ್ತೆ. ವಿತ್ 6 ರಿಕ್ಲೈನರ್ ಇರುತ್ತೆ ಇದರಲ್ಲಿ. ಇದು ಮಿಡ್ಲ್ ಬಿಟ್ಟು ಬಾಕಿ ಎಲ್ಲ ರಿಕ್ಲೈನರ್ ಸರ್. ಎಲ್ಲ ರಿಕ್ಲೈನರ್. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಸೋಫಾ ತೋರಿಸ್ತೇನೆ ನೋಡಿ. 3+2+ ಸೋಫಾ ಇದು. ಇದು ಕೂಡ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲೇ ಬರುತ್ತೆ. ಹಾಗೆ ವಿತ್ ಹೆಡ್ ರೆಸ್ಟ್ ಫೋಲ್ಡಿಂಗ್. ಇದು ನಮ್ಗೆ ಈಗ ಹೆಡ್ ರೆಸ್ಟ್ ಏನಕ್ಕೆ ಅಂತ ಹೇಳಿದ್ರೆ, ಕೆಲವ್ರ ಮನೆಯಲ್ಲಿ ವಿಂಡೋದಲ್ಲಿ ಸ್ವಲ್ಪ ಡಿಸೈನ್ ಆಗಿ ಮಾಡಿರ್ತಾರೆ, ವಾಲ್ ಡಿಸೈನ್ ಮಾಡಿರ್ತಾರೆ. ಈ ಹೈ ಬ್ಯಾಕ್ ಸೋಫಾ ತಗೊಂಡ್ರೆ ಎಲ್ಲ ಕವರ್ ಆಗಿಬಿಡುತ್ತೆ. ಆ ಕವರ್ ಆಗಬಾರ್ದು ಅಂತ ಅವ್ರು ಕ್ಲೋಸಿಂಗ್ ಹೆಡ್ ರೆಸ್ಟ್ ಅನ್ನ ಇಟ್ಕೊಂಡಿರ್ತಾರೆ. ಇದು ಫ್ಯಾಬ್ರಿಕ್ ಇದೆಯಲ್ಲ ನಿಮ್ ಕೆಳಗಡೆ ಸೋಫಾ ತೋರಿಸಿದಾಗೆ ಬ್ರೀತೇಬಲ್ ಫ್ಯಾಬ್ರಿಕ್ಸ್. ಇದು ಪ್ರೀಮಿಯಂ ಫ್ಯಾಬ್ರಿಕ್ಸ್ ಅನ್ನ ಯೂಸ್ ಮಾಡಿದಾನೆ. 3+2 ನಿಮ್ಗೆ 85,000 ಕೊಟ್ಬಿಡ್ತಾನೆ. ಅದು ಏನಂದ್ರೆ ಈ ಲೆಗ್ಸ್ ಇದೆಯಲ್ಲ ನಿಮ್ಗೆ ಪ್ಯೂರ್ SS ಸರ್. ಇದು ಇದು ಕಸ್ಟಮೈಸ್. ಯಾಕೆ ಅಂತ ಹೇಳಿದ್ರೆ, ನಾನು ಇದು ಹಾರ್ಡ್ವೇರ್ ಶಾಪ್ ಅಲ್ಲಿ ಆರ್ಡರ್ ಮಾಡಿ ತರಿಸೋದು, ರೆಡಿಮೇಡ್ ಲೆಗ್ಸ್ ಅಲ್ಲ ಅಲ್ವಾ? ಕೆಲವೊಂದು ಈಗ ರೆಡಿಮೇಡ್ ಲೆಗ್ಸ್ ಸಿಗುತ್ತೆ, ಇದು ಆತರ ಅಲ್ಲ. ಅದಕ್ಕೆ ಇದು ನಿಮ್ಗೆ ಆ ಲುಕ್ ಆತರ ಬರುತ್ತೆ ಸರ್. ಅಲ್ವಾ? ಹೌದು. ಸೂಪರ್ ಸರ್, ಸೂಪರ್. ಹಾಗೆ ಇನ್ನೊಂದು ಸೋಫಾ ತೋರಿಸ್ತೇನೆ ನೋಡಿ. ಕಾರ್ನರ್ ಸೋಫಾ ರಿಕ್ಲೈನರ್ ಟೈಪ್ ಮಾಡಲ್. ರಿಕ್ಲೈನರ್ ಇಲ್ಲ ಇದರಲ್ಲಿ. ರಿಕ್ಲೈನರ್ ಬೇಕು ಅಂದ್ರೆ ರಿಕ್ಲೈನರ್ ಮಾಡಿಸ್ಕೊಳ್ಬಹುದು ಈ ಸೋಫಾ.
ಇದು ಏನು ಅಂತ ಹೇಳಿದ್ರೆ ನಿಮ್ ಕೂತ್ಕೊಂಡ್ರೆ ಕಂಪ್ಲೀಟ್ಲಿ ರಿಕ್ಲೈನರ್ ಏನ್ ಕಂಫರ್ಟ್ ಇರುತ್ತೆ ಅದೇ ಕಂಫರ್ಟ್ ಈ ಕಾರ್ನರ್ ಫೀಲ್ ಆಗುತ್ತೆ. ಹೌದು, ಕೆಲವು ಈಗ ರಿಕ್ಲೈನರ್ ಅಲ್ಲಿ ಕಾರ್ನರ್ ಬರಲ್ಲ, ಇದು ಕಾರ್ನರ್ ಅಲ್ಲಿ ರಿಕ್ಲೈನರ್ ಬರಲ್ಲ. ಹೌದು, ಅವಾಗ ನಾವು ಈ ತರ ಮಾಡೆಲ್ ತಗೊಂಡ್ರೆ ನಿಮ್ಗೆ ರಿಕ್ಲೈನರ್ ಬೇಕಾದ್ರೆ ಮಾಡಿಸ್ಕೊಡ್ಬಹುದು. ಓಕೆ, ಏನಿದೆ ಸರ್ ಬೆಸ್ಟ್ ಪ್ರೈಸ್ ಇದೆ ಸರ್? ಇದರಲ್ಲಿ ಆಫರ್ ಕೂಡ ಇದೆ, ಇದು ಕ್ಲಿಯರೆನ್ಸ್ ಸೇಲ್ಸ್ ಅಲ್ಲಿ ಇದೆ ಈ ಸೋಫಾ ನಿಮ್ಗೆ. ಇದೇ ಸೇಮ್ ಪೀಸ್ ತಗೊಳ್ತೀರಾ 35,000 ಕೊಡ್ತಾನೆ, ಹೊಸ ಪೀಸ್ ಬೇಕಂದ್ರೆ ನಿಮ್ಗೆ 75,000 ಆಗುತ್ತೆ ಸರ್. ಆ ತರ ಇದೆ. ಯಾಕಂದ್ರೆ ಯಾವ ಕಸ್ಟಮರ್ ಕನ್ಫ್ಯೂಷನ್ ಆಗ್ತಾರೆ, ಏನಪ್ಪಾ ಹೊಸ ಪೀಸ್ ತಗೊಂಡ್ರೆ ಏನ್ ಪ್ರೈಸ್ ಇದೆ, ಹಳೆ ಪೀಸಿಗೆ ಏನಿದೆ ಅಂತ. ಹೌದು, ಕ್ಲಿಯರೆನ್ಸ್ ಅಂದ್ರೆ ನಮ್ಮ ಹತ್ರ ಸ್ಟಾಕ್ ಇರುತ್ತೆ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಆ ಪ್ರೈಸ್ ಅಲ್ಲಿ ಕೊಡ್ತಾರೆ. ಮತ್ತೇನಿಲ್ಲ, ಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವ ಕಲರ್ ಬೇಕು, ಯಾವ ಟಪ್ಯಾಟರ್ನ್ ಅಲ್ಲಿ ಬೇಕು ಅದನ್ನ ಮಾಡಿಸ್ಕೊಡ್ಬಹುದು. ಸೂಪರ್. ಇದರಲ್ಲಿ ಏನಾದ್ರು ಸ್ಟಿಚಿಂಗ್ ಚೇಂಜಸ್ ಬೇಕು, ಈಗ ಈ ಸ್ಟಿಚಿಂಗ್ ಇದೆ ನನ್ಗೆ ಇದು ಬೇಡ, ಡೈಮಂಡ್ ಸ್ಟಿಚಿಂಗ್ ಬೇಕು, ಇಲ್ಲ ಸ್ಟ್ರೈಟ್ ಲೈನ್ಸ್ ಬೇಕು, ಇಲ್ಲ ಅಡ್ಡ ಲೈನ್ಸ್ ಬೇಕು, ಹೇಗ್ ಹೇಳ್ತೀರಾ ಆ ತರ ಮಾಡಿಸ್ಕೊಡ್ತೀವಿ. ಏನ್ ಬೇಕು ಮಾಡಿಫೈಡ್, ಕಾಂಪ್ರಮೈಸ್. ನೆಕ್ಸ್ಟ್ ಸರ್, ಹಾಗೆ ಇನ್ನೊಂದು ಸೋಫಾ ತೋರಿಸ್ತೇನೆ ನೋಡಿ, 7 ಮಾಡೆಲ್ ಅಂತ ಹೇಳ್ತೇವೆ. ಓಕೆ, ಯಾಕೆ ಅಂದ್ರೆ ಇದು ಈ ಹ್ಯಾಂಡಲ್ ಅಲ್ಲಿ 7 ಟೈಪ್ ಡಿಸೈನ್ಸ್ ಹಾಕಿದ್ದಾರೆ, ಅದಕ್ಕಿಂತ 7 ಮಾಡಲ್, 7 ಟೈಪ್ ಡಿಸೈನ್. ಸೂಪರ್ ಸರ್. 3-2 ಡಿವೈಡರ್ ಪ್ಲಸ್ ಸೆಂಟಿಟೇಬಲ್, 3-2 ಡಿವೈಡರ್ ಸೆಂಟಿಟೇಬಲ್. ಇವಾಗ ಎಲ್ಲ ನೀವು ಸೋಫಾ ನೋಡಿರ್ಬೋದು, ಎಲ್ಲ ಡಿವೈಡರ್ ಹಾಕಿದ್ದಾರೆ. ಏನಂತ ಇವಾಗ ಇರೋ ಟ್ರೆಂಡ್ ಡಿವೈಡರ್ಸ್. ಹೌದು, ಮುಂಚೆ 3-2-1 ಬರ್ತಾ ಇತ್ತು, ಇಲ್ಲ 3-2 ಬರ್ತಾ ಇತ್ತು, 3-1-1 ಬರ್ತಾ ಇತ್ತು. ಇವಾಗ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಕ್ಕೋಸ್ಕರ 3-2 ಡಿವೈಡರ್ ನ್ಯೂ ಟೈಪ್ ಅಲ್ವಾ? ಹೌದು. ಡಿವೈಡರ್ ಅಲ್ಲಿ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಈಗ ನೀವೀಗ ಇದು ಟಿವಿಗೆ ಅಪೋಸಿಟ್ ಇಲ್ಲಿ ಬ್ಯಾಕ್ ಸೈಡ್ ಟಿವಿ ಇದ್ರು ನಿಮ್ಗೆ, ಇಲ್ಲಿ ಎದುರುಗಡೆ ಕೂತವರಿಗೆ ನಿಮ್ಗೆ ಯಾವ್ದೇ ರೀತಿ ಅದು ಡಿಸ್ಟರ್ಬೆನ್ಸ್ ಮಾಡಲ್ಲ. ಹೌದು, ಆರಾಮಾಗಿ ಇಡು, ಒಂದು ಬೆನಿಫಿಟ್. ಇನ್ನೊಂದ್ ಏನಾಗುತ್ತೆ, ದೊಡ್ಡ ದೊಡ್ಡ ವಿಂಡೋಸ್ ಇರ್ತಾರೆ, ಆ ವಿಂಡೋಗೆ ಕವರ್ ಆಗ್ಬಾರ್ದು, ಕೂತ್ಕೊಳ್ಳೋಕೆ ಸೀಟ್ ಜಾಸ್ತಿ ಬೇಕು, ಅದು ಅವಾಗ ಇದು ಯೂಸ್ ಆಗುತ್ತೆ. ಹೌದು, ಇಲ್ಲ ಕೆಲವು ಕಾಲ್ ಹಾಕಿ ಕೂತ್ಕೊಳ್ಳೋಕೆ ಸ್ವಲ್ಪ ಏನಾದ್ರು ಸ್ಟೂಲ್ ತರ ಬೇಕು, ಅದಕ್ಕೂ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್. ಸೂಪರ್ ಸರ್, ಸೂಪರ್. ಏನಿದೆ ಸರ್ ಬೆಸ್ಟ್ ಪ್ರೈಸ್? 3-2 ಡಿವೈಡರ್ ಮತ್ತೆ ಸೆಂಟರ್ ಟೇಬಲ್, ಇದು 95,000 ಕೊಡ್ತೇನೆ ಸರ್. 95,000 ಕೊಡ್ತಾನೆ, ಅದು ಕೂಡ ಕಸ್ಟಮೈಸ್ಡ್. ಸರ್ ಇನ್ನೊಂದು ಲಾಂಜರ್ ಸೋಫಾ ತೋರಿಸ್ತಿದ್ದೆ ನೋಡಿ, ಲಾಂಜರ್ ಸೋಫಾ ಅಲ್ಲಿ ಕೆಳಗಡೆ ತೋರಿಸದೆ ಒಂದೇ ಇರೋದು. ನಿಮ್ಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎಲ್ಲಾ ಮಾಡೆಲ್ ಅಲ್ಲೂ 3-2-1 ಬರುತ್ತೆ, ಕಾರ್ನರ್ ಬರುತ್ತೆ, ಲಾಂಜರ್ ಸೋಫಾ ಬರುತ್ತೆ. ಆದ್ರೆ ನಿಮ್ಗೆ ಏನ್ ಬೇಕು ಆ ತರ ಕಸ್ಟಮೈಸ್ ಮಾಡಿಸ್ಕೊಳಕ್ ಆಗುತ್ತೆ. ಪ್ರತಿಯೊಂದು ಸೋಫಾ ನಾನೀಗ 3-2-1 ತೋರಿಸ್ದೆ, ಅದನ್ನ ಕಾರ್ನರ್ ಬೇಕು ಅಂದ್ರೆ ಕಾರ್ನರ್ ಮಾಡ್ಕೊಡ್ತೀನಿ. ಇದು ಲಾಂಜರ್ ಸೋಫಾ ಅಂತ ಹೇಳ್ತೇವೆ. 3 ಸೀಟರ್ ಪ್ಲಸ್ 1 ಲಾಂಜರ್ ಇರುತ್ತೆ, ಇದ್ರ ಜೊತೆ ಸೆಂಟರ್ ಟೇಬಲ್ ಬರುತ್ತೆ, ಹಾಗೆ 2 ಸ್ಟೂಲ್ಸ್ ಕೂಡ ಬರುತ್ತೆ. 2 ಸ್ಟೂಲ್ಸ್, ಹೌದು ಸರ್. ಇದು ಫುಲ್ ಸೆಟ್ ಬರುತ್ತೆ, ಫುಲ್ ಸೆಟ್ ಜೊತೆಗಿದೆ. ಹೌದು. ಏನಿದೆ ಸರ್ ಬೆಸ್ಟ್ ಪ್ರೈಸ್? ಸರ್ ಇದು 68,000 ಇದೇ ನಿಮ್ಗೆ ಸೇಮ್ ಪೀಸ್ ಬೇಕು ಅಂದ್ರೆ ಕ್ಲಿಯರೆನ್ಸ್ ಅಲ್ಲಿ ಇದೆ, ನಾನು ನಿಮ್ಗೆ 55,000 ಕೊಡ್ತಾ ಇದ್ದೀನಿ. 55,000 ಗೆ ಫುಲ್ ಸೆಟ್. ಹೌದು, ಇದೇನು ಹಳೆ ಐಟಮ್ ಕ್ಲಿಯರ್ ಆ ತರ ಏನಿಲ್ಲ, ಬರ್ತಾವ. ಇನ್ನೊಂದು ಮಾಡೆಲ್ ಬರುವಾಗ ಇನ್ನೊಂದು ಮಾಡೆಲ್ ಹೋಗ್ತಾ ಇರ್ಬೇಕು ಅಷ್ಟೇ. ಸ್ಟಾಕ್ ಔಟ್ ಆಗಬೇಕು, ಜನರು ತಗೊಂಡು ಖುಷಿ ಪಡಬೇಕು. ಹೌದು ಸರ್. ಇನ್ನೊಂದು ಫುಲ್ ಆರೆಂಜ್ ಸೋಫಾ ಸರ್. ಏನ್ ಸರ್ ಇದು? ಅದೇ ಇದು ಫುಲ್ ಆರೆಂಜ್. ಸೂಪರ್. 3-2 ಡಿವೈಡರ್ ಮತ್ತೆ ಸೆಂಟರ್ ಟೇಬಲ್ ಬರುತ್ತೆ ಸರ್. ಓಕೆ, ಯಾವ ಸರ್ ಇದು? ಸರ್ ಇದು ಕೂಡ ಅದೇ ಸೇಮ್ ಕಾನ್ಸೆಪ್ಟ್ ಅಲ್ಲೇ ಇದೆ, ಇದು ಕೂಡ ಕ್ಲಿಯರೆನ್ಸ್ ಅಲ್ಲಿ ಇದೆ ಈ ಸೋಫಾ ಕೂಡ. ನಾನು ಇದು ಸೇಮ್ ಪೀಸ್ ಬೇಕಂದ್ರೆ ನಿಮ್ಗೆ 52,000 ಕೊಟ್ಬಿಡ್ತೇನೆ ಸರ್. 52,000 ಕಡಿಮೆ ಆಯ್ತಿದ್ರಲ್ಲ? 52,000 ಹೋಗ್ಬಿಡ್ಲಿ ಸರ್, ಇದು ನಾನು ಕೊಟ್ಬಿಡ್ತೇನೆ ನಿಮ್ಗೆ. ಇನ್ನೊಂದು 3 ಇದೆ ಸೇಮ್ ಮಾಡೆಲ್ ಬೇಕು ಅಂತ ಹೇಳಿದ್ರೆ 85,000 ಸರ್. 85,000 ಗೆ ಸೋಫಾ ಕೊಡ್ತಾನೆ. ಸೂಪರ್ ಸರ್. ಸರ್ ಇಷ್ಟು ಹೊತ್ತು ನಿಮ್ಗೆ ನಾನು ಖಾಲಿ ಸೋಫಾದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಈಗ ಡೈನಿಂಗ್ ಮತ್ತೆ ಬೆಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು 6 ಸೀಟರ್ ಸರ್, ನಿಮ್ಗೆ 45,000 ಕೊಟ್ಬಿಡ್ತೇನೆ ಸರ್. ಇದು 45,000ಕ್ಕೆ. ಅದು ಕೂಡ ನಿಮ್ಗೆ ಏನಾದ್ರು ಕುಶನ್ಸ್ ಕಲರ್ ಎಲ್ಲ ಚೇಂಜಸ್ ಬೇಕು ಅಂದ್ರೆ ಮಾಡಿಸ್ಕೊಡ್ತಾರೆ. ಎಲ್ಲಾ ನಮ್ಗೆ ಎಲ್ಲಾ ಪ್ರಾಡಕ್ಟ್ ಅಲ್ಲೂ ನಿಮ್ಗೆ ಕಸ್ಟಮೈಸೇಷನ್ ಸಿಗುತ್ತೆ. ಇದೊಂದು ಓವಲ್ ಮಾಡೆಲ್ ಇದೆ, ಡಿಸೈನ್ ವಿತ್ ಓವಲ್ ಶೇಪ್ಸ್ ಬರುತ್ತೆ. ಸ್ವಲ್ಪ ಸೇಜ್ ವೈಸ್ ಸ್ವಲ್ಪ ನಿಮ್ಗೆ ಫೀಲ್ ವೈಸ್ ಕಮ್ಮಿ ಕಾಣುತ್ತೆ. ಹೌದು ಸರ್. ಇದು ನಿಮ್ಗೆ ಡೈನಿಂಗ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ 48,000 ಕೊಟ್ಬಿಡ್ತೀವಿ. 48,000 ಹೌದು, ಪೂರ ಸೆಟ್ 6 ಸೀಟರ್ ಜೊತೆನೆ ಅದು. ಹೌದಾ? ಓಕೆ, ನೆಕ್ಸ್ಟ್ ಸರ್. ಹಾಗೆ ಮಾರ್ಬಲ್ ಟಾಪ್ ಬರುತ್ತೆ 4 ಸೀಟರ್ ನಿಮ್ಗೆ, ಇದು 52,000 ಬರುತ್ತೆ ಸರ್. ಇದು ಕೂಡ ಟೀಕುಡ್ ಬೇಸ್, ಟೀಕುಡ್ ಲೆಗ್ಸ್ ಎಲ್ಲ ಟೀಕುಡ್, ಕಾಂಪ್ರಮೈಸ್ ಟಾಪ್ ಅಲ್ಲ ನಿಮ್ಗೆ ನೆಕ್ಸ್ಟ್ ಇದು ಕಾಟ್ಸ್ ಮಾರ್ಬಲ್ ಬರುತ್ತೆ ಸರ್. ಇದು ಓಕೆ, ಇದು ಕೂಡ ನಿಮ್ಗೆ 52,000 ಬರುತ್ತೆ ಸರ್. 52,000 ಸೇಮ್ ಮಾಡೆಲ್ ಅಲ್ಲಿ ಸ್ವಲ್ಪ ಡಿಸೈನ್ ಚೇಂಜಸ್ ಎಲ್ಲ ವುಡ್ ಎಲ್ಲ ನಿಮ್ಗೆ ಥಿಕ್ನೆಸ್ ಎಲ್ಲ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಅದೆಲ್ಲ ನಿಮ್ಗೆ ಹೆವಿ ಆಗಿರುತ್ತೆ, ಎಲ್ಲ ಹೆವಿ ಆಗಿರುತ್ತೆ. ಹಾಗೆ ಇನ್ನೊಂದು ಪ್ರೀಮಿಯಂ ಡೈನಿಂಗ್ ಬರುತ್ತೆ ಸರ್. ಓಕೆ, ಇದು ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಅನ್ನ ಯೂಸ್ ಮಾಡಿ ಕುಶನ್ ಚೇರ್ಸ್ ಎಲ್ಲ ಯೂಸ್ ಮಾಡಿದ್ದಾನೆ. 1,25,000 ಕೊಟ್ಬಿಡ್ತೇನೆ. 1,25,000 ಕೊಟ್ಬಿಡ್ತೇನೆ ಸೇಮ್ ಪೀಸ್. ಓಕೆ, ನನ್ನ ಹತ್ರ ಸ್ಟಾಕ್ಸ್ ಇದೆ, ಅದಕ್ಕೆ ನಾನು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೇನೆ. ಸೂಪರ್ ಸರ್. ಹಾಗೆ ಇದು ಆನೆಕ್ಸ್ ಮಾರ್ಬಲ್ ಟಾಪ್ ಬರುತ್ತೆ, ಬ್ಯಾಕ್ ಸೈಡ್ ಎಲ್ಲ ನಿಮ್ಗೆ ಇದೆಲ್ಲ ನಿಮ್ಗೆ ಪಾಲಿಸ್ಟರ್ ಪಾಲಿಶ್ ಇರುತ್ತೆ. ಹಾಗೆ ನಿಮ್ಗೆ ಕುಶನ್ಸ್ ಚೇರ್ಸ್ ಇರುತ್ತೆ. ಇದು ಫುಲ್ ಸೆಟ್ ನಿಮ್ಗೆ 1,40,000 ಕೊಡ್ತಾರೆ ಸರ್ ಅಲ್ವಾ? ಚೇರ್ಸ್ ಒಂಥರ ಡಿಫರೆಂಟ್ ಆಗಿ ಸರ್. ಇದೆಲ್ಲ ನಿಮ್ಗೆ ಈ ಕುಶನ್ ಚೇರ್ಸ್ ಖಾಲಿ ತಗೊಳಕ್ಕೆ ಇದ್ರೆ 18,000 to 20,000 ಇರುತ್ತೆ ಪರ್ ಚೇರ್ಸ್ ಕಾಸ್ಟ್. ಪೂರ ಸೆಟ್ ಏನಿದೆ ಸರ್? 1,40,000 1,40,000. ಹಾಗೆ ಸೀಸಮ್ ವುಡ್ ಅಲ್ಲಿ ಒಂದು ಡೈನಿಂಗ್ ತೋರಿಸ್ತೀನಿ. ಸೀಸಮ್ ವುಡ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು. ಹೌದು, ಟ್ರೇಡಿಂಗ್ ಅಂತ ಏನಿಲ್ಲ ಸರ್, ಟೀಕುಡ್ ಸೀಸಮ್ ಅಲ್ವಾ? ಡಿಫರೆಂಟ್ ಆಕ್ಚುಲಿ. ಟೀಕುಡ್ ಮೇನ್ ಸೌತ್ ಪೀಪಲ್ ಯೂಸ್ ಮಾಡೋದು ಟೀಕುಡ್ಸ್. ಸ್ವಲ್ಪ ಇದೆಲ್ಲ ವುಡ್ ನಾರ್ತ್ ಇಂದ ಬರುತ್ತೆ.
ಬರುತ್ತೆ. ಇದ್ರ ವುಡ್ ಸರ್ ಸೀಸಮ್ ವುಡ್ ನಿಮ್ಗೆ ಇದು 35,000 4 ಸೀಟರ್ ಕೊಡ್ತಾನೆ. 35,000 ಮಾರ್ಬಲ್ ಇದೆ ನೋಡಿ ಸರ್, ಇದು ಮಾರ್ಬಲ್ ಟಾಪ್ ಇದೆ. ಇದರಲ್ಲಿ ಡಿಸೈನ್ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ, ಚೇರ್ಸ್ ಎಲ್ಲ. ಇದು ನಿಮ್ಗೆ 54,000 ಕೊಡ್ತಾರೆ ಸರ್. 54,000 ಫುಲ್ ಸೆಟ್ ಅಲ್ಲ, ಫುಲ್ ಸೆಟ್. ಇದು 4 ಸೀಟರ್ ಬರುತ್ತೆ ಸರ್, 4 ಸೀಟರ್ ವಿತ್ ಮಾರ್ಬಲ್. ಕ್ವಾಲಿಟಿ ಗುಣಮಟ್ಟ ಏನು ಅದ್ರಲ್ಲೆಲ್ಲ ಕಾಂಪ್ರಮೈಸ್ ಮಾಡಲ್ಲ ಸರ್. ಓಕೆ ನೆಕ್ಸ್ಟ್ ಹಾಗೆ 6 ಸೀಟರ್ ಅಲ್ಲಿ ನಿಮ್ಗೆ ಸೀಸಮ್ ವುಡ್ ಒಂದಿದೆ. ಓಕೆ ಇದು ಸೀಸಮ್ ವುಡ್. ಹೌದು ಸೀಸಮ್ ವುಡ್. ಇದು ನಿಮ್ಗೆ 48,000 ಕೊಡ್ತೇನೆ ಸರ್. ಓ ಏನ್ ಸರ್ ಕುಂತ್ಕೊಳ್ಳಿ ಸರ್ ನೋಡೋಣ. ಸೂಪರ್ ಸರ್ ಅಲ್ವಾ? ಓಕೆ ಸೂಪರ್ ಸರ್. ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಸೀಸಮ್ ವುಡ್. ಹೌದು. ಇದೊಂದು ಟೈಲ್ ಟಾಪ್ ಅಂತ ಹೇಳ್ತಾರೆ. ಇವಾಗ ಒಂದ್ ಸ್ವಲ್ಪ ಟ್ರೆಂಡ್ ಅಲ್ಲಿ ಇದೆ. ಕೆಲವು ಮಾರ್ಬಲ್ ಇದೆ, ಗ್ಲಾಸ್ ಇದೆ, ಈ ತರ ಇರುತ್ತೆ. ಇದೆಲ್ಲ ಟೈಲ್ ಟಾಪ್ ಬರುತ್ತೆ. ಇದೆಲ್ಲ ನಿಮ್ಗೆ ಸ್ವಲ್ಪ ವುಡ್ ಎಲ್ಲ ಹೆವಿಯಾಗಿ ಯೂಸ್ ಮಾಡಿದ್ದೇನೆ ನಾನು. ಫುಲ್ ಉಡ್ಡೆ ಸರ್, ಫುಲ್ ಉಡ್ಡೆ. ಇದು ಫುಲ್ ವುಡ್ ಅಲ್ಲೇ ಯೂಸ್ ಮಾಡ್ತಾನೆ. ಕುಶನ್ ಕಲರ್ ಚೇಂಜ್ ಆಗುತ್ತೆ, ವುಡನ್ ಕಲರ್ ಚೇಂಜ್ ಆಗುತ್ತೆ ಸರ್. ಯಾವ ಕಲರ್ ಬೇಕೋ ಅದ್ರಲ್ಲಿ ಮಾಡ್ಕೋಬಹುದು. ಒಂದ್ ಸೆಟ್ ಪೂರ ಏನಿದೆ ಸರ್ ಇದು? ಸರ್ ಇದು 55,000 ಕೊಟ್ಬಿಟ್ಟು 55,000 ಗೆ ಇದನ್ನ ಕೊಡ್ತಾನೆ. ಸೂಪರ್ ಸರ್. ನೆಕ್ಸ್ಟ್ ಹಾಗೆ ಇದನ್ನ ಮಾರ್ಬಲ್ 4 ಸೀಟರ್ ಇದೆ. ಆಗ್ಲೇ ತೋರಿಸಿದೆ ನಿಮ್ಗೆ ಬೇರೆ ಡಿಸೈನ್ಸ್ ಅದೇ ತರದಲ್ಲೇ. ಇದಾದ್ರೆ 52,000 ಕೊಡ್ತಾನೆ. 52,000 ಇದು ಸರ್. ಇದನ್ನ ಗ್ಲಾಸ್ ಟಾಪ್ ಬರುತ್ತೆ ನೋಡಿ, ವಿತ್ ಡಿಸೈನ್ಸ್ ಹಾಕಿದ್ದೇನೆ. ಬ್ಯಾಕ್ ಚೇರ್ ಕುಶನ್ಸ್ ಮಾಡಿದ್ದೇನೆ ನಿಮ್ಗೆ. ಬಟ್ ಕಂಫರ್ಟ್ ವೈಸ್ ಆಗ್ಲಿ, ಫೀಲ್ ವೈಸ್ ಆಗ್ಲಿ ನಿಮ್ಗೆ ಏನು ಟೆನ್ಷನ್ ಇಲ್ಲ. ಆರಾಮಾಗಿ 6 ಜನ ಇದೆ ಈ ಡೈನಿಂಗ್ ಟೇಬಲ್. 6 ಜನ ಇದೆ, 8 ಜನ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಳಿ. 8 ಜನ ಅಡ್ಜಸ್ಟ್ ಮಾಡಿ. ಅಷ್ಟು ದೊಡ್ಡ ಸೈಜ್ ಟೇಬಲ್ ನಿಮ್ಗೆ, ಸೈಜ್ ಅಷ್ಟು ದೊಡ್ಡದಾಗಿರುತ್ತೆ ಸರ್. ಓಕೆ ಸೂಪರ್. ಇದು 6 ಸೀಟರ್, ನಾವ್ ಹೇಳೋ 6 ಸೀಟರ್, ಬಟ್ ಅಡ್ಜಸ್ಟ್ ಮಾಡಿ ನಿಮ್ಗೆ 6 ಜನ 8 ಜನ. ಪ್ರೈಸ್ ಸರ್ ಇದು 58,000 ಕೊಡ್ತಾನೆ ಸರ್. 58,000 ಕೊಡ್ತಾನೆ. ಸೂಪರ್ ಸರ್. ಹಾಗೆ ಆನೆಕ್ಸ್ ಮಾರ್ಬಲ್ ಇದೆ. ಆನೆಕ್ಸ್ ಮಾರ್ಬಲ್ ಎ ಪ್ಯಾಟರ್ನ್ ಚೇರ್ಸ್ ಅಂತ ಇದೆ. ನೀವು ಚೇರ್ಸ್ ಬ್ಯಾಕ್ ನೋಡಿ, ಇದು ಎ ಟೈಪ್ ಅಲ್ಲಿ ಇರುತ್ತೆ. ಸೇಮ್ ಸರ್, ಎಲ್ಲಾನು ಎ ಟೈಪ್ ಇದೆ. ಎಲ್ಲ ಎ ಟೈಪ್ ಅಲ್ಲೇ ಇರುತ್ತೆ. ಇದು ಆನೆಕ್ಸ್ ಇರೋದ್ರಿಂದ ಸ್ವಲ್ಪ ಪ್ರೀಮಿಯಂ ಅನ್ಸ್ಬೋದು. ನಿಮ್ಗೆ 70,000 ಕೊಡ್ತದೆ. 70,000 ಹೇಳ್ತಾ ಹೋದ್ರೆ ರಾಶಿ ಇದೆ ಸರ್. ನೀವ್ ಹೇಳ್ತಾ ಹೋದ್ರೆ ಹೇಳಿದ್ರಲ್ಲ, ಫುಲ್ ಡೇ ನೀವು ವಿಡಿಯೋ ಮಾಡ್ಕೊಂಡೇ ಇರ್ಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಬ್ರೀಫ್ ಆಗಿ ಕೊಡ್ತಾ ಇದ್ದೇನೆ ಎಲ್ಲ ಐಟಮ್. ಸರ್ ಇದೊಂದೀಗ ಡೈನಿಂಗ್ ಬರುತ್ತೆ 6 ಸೀಟರ್. ಹೌದು, ಬೆಂಚ್ ಚೇರ್ ಅಂತ ಹೇಳ್ತೇವೆ, ಸ್ವಲ್ಪ ಕ್ರಾಸ್ ಆಗಿರೋದ್ರಿಂದ. ಇದು ನಿಮ್ಗೆ 6 ಸೀಟರ್ 58,000 ಕೊಡ್ತದೆ ಸರ್. 58,000 ಹೌದು. ಹಾಗೆ ಇದೊಂದು ಇಟಾಲಿಯನ್ ಮಾರ್ಬಲ್ ಇದೆ. ಸೇಮ್ ಇಟಾಲಿಯನ್ ತರನೇ ಇಟಾಲಿಯನ್ ಅದು ಸರ್. ಇಟಾಲಿಯನ್ ಮಾರ್ಬಲ್ ಇರೋದು. ಬ್ಯಾಕ್ ಕುಶನ್ಸ್ ಇರುತ್ತೆ, ಕಾರ್ವಿಂಗ್ ಡಿಸೈನ್ಸ್ ಇರುತ್ತೆ. ಟೇಬಲ್ ಸೈಜ್ ಎಲ್ಲ 6x3 ಇರುತ್ತೆ. 98,000 ಕೊಡ್ತಾರೆ. ಸೂಪರ್ ಆಗಿ. ಇನ್ನೊಂದು ಇಂಪಾರ್ಟೆಂಟ್ ಮಾಡೆಲ್ ತೋರಿಸ್ತೇನೆ ನೋಡಿ ಸರ್. ಹೈ ಪ್ರೀಮಿಯಂ ಸೆಗ್ಮೆಂಟ್ ಬರುತ್ತೆ ಇದು. ಇದೆಲ್ಲ ನಿಮ್ಗೆ ಪಾಲಿಶ್ ಮಾಡ್ತಿರ್ತಾನೆ. ಹೌದು, ನಿಮ್ಗೆ ಈ ಪಾಲಿಶ್ ಮಾಡೋದು ಆಕ್ಚುಲಿ ನೀವು ಯಾರೋ ಪಾಲಿಶ್ ಹತ್ರ ಕೇಳಿ ಅದ್ರ ಎಕ್ಸ್ಪ್ಲನೇಷನ್ ಹೆಂಗಿರುತ್ತೆ ಅಂತ. ಖಾಲಿ ಪಾಲಿಶ್ ಗೆ ನಿಮ್ಗೆ 1 ಲಕ್ಷ ಚಾರ್ಜ್ ಮಾಡ್ತಾರೆ. ಅಷ್ಟು ಎಕ್ಸ್ಪೆನ್ಸಿವ್ ಪಾಲಿಶ್ ಸರ್ ಇದೆಲ್ಲ. ಈ ಕುಶನ್ ವರ್ಕ್ ಆಗ್ಲಿ, ಈ ಕುಶನ್ ಸೈಡ್ ಅಲ್ಲಿ ಇರೋ ಸ್ಟಿಚಿಂಗ್ಸ್ ವರ್ಕ್ ಆಗ್ಲಿ, ಇದೆಲ್ಲ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಟಾಪ್ ಅಲ್ಲ ನಿಮ್ಗೆ ಒನೆಕ್ಸ್ ಟಾಪ್. ಇದು ಕಾರ್ಟ್ಸ್ ಮಾರ್ಬಲ್ ಅಂತ ಹೇಳ್ತೇವೆ. ಬ್ರಾಸ್ ಅನ್ನ ಇನ್ಸೈಡ್ ಪಾಲಿಶ್ ಮಾಡಿ ಪಾಲಿಸ್ಟರ್ ಪಾಲಿಶ್ ಮಾಡಿದ್ದಾರೆ ಮಾರ್ಬಲ್ ಗೆ ಕೂಡ. ಹೌದು, ಅದರಲ್ಲಿ ಕೂಡ ಪಾಲಿಶ್ ಮಾಡಿಕೊಳ್ಳುತ್ತೇವೆ ಸರ್. ಇದು ನಾರ್ಮಲ್ ಆಗಿ ನೀವು ಔಟ್ಸೈಡ್ ಎಲ್ಲ ಈಗ ಇದ್ ಮಾಡಕ್ ಹೋದ್ರೆ ನಿಮ್ಗೆ 2.5 ಲಕ್ಷ 3 ಲಕ್ಷ ಮೇಲೆ ಇರುತ್ತೆ. ಇದನ್ನೇ ಬ್ರಾಂಡ್ ಕಂಪನಿಯಲ್ಲಿ ಇಟ್ಕೊಂಡ್ರೆ, ಕೆಲವು ಬ್ರಾಂಡ್ ಕಂಪನಿಯಲ್ಲಿ ಇಟ್ಕೊಂಡು ತಗೊಂಡ್ಮಾಡ್ತಾರೆ 4.5 ಲಕ್ಷ 5 ಲಕ್ಷ ಅಂತಾರೆ. ನಿಮ್ಮ ಹತ್ರ ಸರ್ ನನ್ನ ಹತ್ರ ಇದು 1 ಲಕ್ಷ ಸೇಮ್ ಪೀಸ್ ತಗೊಳ್ತೀರ ಅಂತ ಹೇಳಿದ್ರೆ 1,48,000 ಕೊಡ್ತೇನೆ ಸರ್. ಸೂಪರ್ ಸರ್. ಸೇಮ್ ಪೀಸ್ ನನ್ನ ಹತ್ರ ಸ್ಟಾಕ್ ಇದೆ, ಅದಕ್ಕೆ ಕೊಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸೀಸಮ್ ವುಡ್ ಡೈನಿಂಗ್ ಇದೆ 6 ಸೀಟರ್. ಇದಾದ್ರೆ 48,000 ಕೊಡ್ತೇನೆ ಸರ್. 48,000. ಹಾಗೆ ನಾನು ಬೆಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸರ್. ಬನ್ನಿ ಸರ್, ಬೆಡ್ ಬಗ್ಗೆ ತಿಳಿಸ್ಕೊಡಿ ಯಾವ ತರ ಇದೆ ಅಂತ ಹೇಳಿ. ಬೆಡ್ ಅಲ್ಲಿ ನಿಮ್ಗೆ ಕ್ವೀನ್ ಸೈಜ್, ಕಿಂಗ್ ಸೈಜ್ ಅಂತ ಬರುತ್ತೆ. ಸಿಂಗಲ್ ಬೆಡ್ ಸಿಗುತ್ತೆ, 4 ಫೀಟ್ ಬೆಡ್ ಸಿಗುತ್ತೆ. ನೀವು ಯಾವ ಸೈಜ್ ಹೇಳ್ತೀರಾ ಆ ಸೈಜ್ಗೆ ಬೆಡ್. ಮ್ಯಾಟ್ರಸ್ ಬೇಕಾದ್ರೆ ಮ್ಯಾಟ್ರಸ್ ಸಿಗುತ್ತೆ ಸರ್. ಮ್ಯಾಟ್ರಸ್ ಹೌದು. ಈಗ ನಾ ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋದಾದ್ರೆ ಪುನಃ ವಿಡಿಯೋ ಲೆಂತ್ ಆಗುತ್ತೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ಸರ್. ಈಗ ಕ್ವೀನ್ ಸೈಜ್ ನಿಮ್ಗೆ ಬೇಸಿಕ್ ನಂದು ಕಾರ್ಡ್ಸ್ ಏನಿರುತ್ತೆ ನಿಮ್ಗೆ ಕ್ವೀನ್ ಸೈಜ್ ವಿದೌಟ್ ಸ್ಟೋರೇಜ್ 18,000 ಇಂದ ಸ್ಟಾರ್ಟ್ ಆಗುತ್ತೆ. 30 ಇದೆ, 35 ಇದೆ, 40 ಇದೆ. 2 ಲಕ್ಷವರೆಗೂ ನೀವು ಬೆಡ್ಸೇ ಬೇಕು ಅಂದ್ರೆ ಬೆಡ್ಸೇ ಮಾಡಿಸ್ಕೊಡ್ತೇನೆ ಸರ್. 2 ಲಕ್ಷ ಅದರಲ್ಲಿ ವೆರೈಟಿ ಇದೆ. ವುಡನ್ ಬೆಡ್ಸ್ ಇದೆ ನಿಮ್ಗೆ, ಸೆಮಿ ಕುಶನ್ ಬೆಡ್ ಇದೆ, ಅಪೋಸ್ಟ್ರಿ ಬೆಡ್ಸ್ ಇದೆ, ಮಿಕ್ಸ್ ಅಪೋಸ್ಟ್ರಿ ಬೆಡ್ಸ್ ಇದೆ. ಈ ತರ ವೆರೈಟಿ ಏನ್ ಸರ್ ಇದೇನಿದೆ ಸರ್ ಇದ್ರದ್ದು? ಸೂಪರ್. ಇದು ನಿಮ್ಗೆ ನೋಡಿ, ಇದೊಂದು ಪ್ರೈಸ್ ಹೇಳ್ಬಿಡ್ತಾರೆ ನಿಮ್ಗೆ. ಕ್ವೀನ್ ಸೈಜ್ ವಿತ್ ಫುಲ್ ಕಂಪ್ಲೀಟ್ ಅಪೋಸ್ಟ್ರಿ ಬೆಡ್ ಅಂತ ಹೇಳ್ತೇವೆ. ವಿತ್ ಹೈಡ್ರೋಲಿಕ್ ಬರುತ್ತೆ. ನಿಮ್ಗೆ ಹೈಡ್ರೋಲಿಕ್ ಕೂಡ ತೋರಿಸ್ಬಿಡ್ತಾರೆ ನೋಡಿ. ವಿತ್ ಹೈಡ್ರೋಲಿಕ್ ಸ್ಟೋರೇಜ್ ಕೂಡ ಬರುತ್ತೆ. ಈಗ ಬೆಡ್ ಅಲ್ಲಿ ಸ್ಟೋರೇಜ್ ಅಲ್ಲಿ 2-3 ಟೈಪ್ಸ್ ಇದೆ. ಒಂದು ಬಾಕ್ಸ್ ಟೈಪ್ ಸ್ಟೋರೇಜ್ ಬರುತ್ತೆ, ಡ್ರವರ್ ಟೈಪ್ ಸ್ಟೋರೇಜ್ ಬರುತ್ತೆ, ಇನ್ನೊಂದು ಹೈಡ್ರೋಲಿಕ್ ಟೈಪ್ ಸ್ಟೋರೇಜ್ ಬರುತ್ತೆ. ಸರ್ ಇದು ಕ್ವೀನ್ ಸೈಜ್ ನಿಮ್ಗೆ 65,000 ಕೊಡ್ತೇನೆ ಸರ್. 65,000 ಕ್ವೀನ್ ಸೈಜ್ ಕೊಟ್ಬಿಡ್ತೇನೆ. ಸೂಪರ್ ಸರ್, ಸೂಪರ್. ಏನ್ ಸರ್ ಇದರಲ್ಲಿ ಸೀಸಮ್ ವುಡ್ ಕೊಡುತ್ತೆ, ಟೀಕ್ ಬರುತ್ತೆ. ಯಾವ ಮೆಟೀರಿಯಲ್ ಬೇಕು ಆ ಮೆಟೀರಿಯಲ್ ಮಾಡಿ. ಆ ಮೆಟೀರಿಯಲ್ ಇದೆ. ಹೌದಾ ಸರ್? ಕಾರ್ಡ್ ಬೇಕಾದ್ರೆ ತಗೋಬಹುದು, ಇದು ಬೇಕಾದ್ರೆ ತಗೋಬಹುದು. ಹೌದು, ವಿತ್ ಸ್ಟೋರೇಜ್ ಬರುತ್ತೆ, ವಿದೌಟ್ ಸ್ಟೋರೇಜ್ ಬರುತ್ತೆ, ಕ್ವೀನ್ ಸೈಜ್ ಬರುತ್ತೆ, ಕಿಂಗ್ ಸೈಜ್ ಬರುತ್ತೆ ಅಲ್ವಾ? ಯಾವ ವೆರೈಟಿ ಹಂಗ್ ಹೇಳ್ತೀರಾ ಹಾಗೆ ಮಾಡಿ. ಸ್ಟಾರ್ಟಿಂಗ್ ಇರೋ ಪ್ರೈಸ್ ಸರ್ ಇದ್ರದ್ದು ಸರ್ 18,000 ಇಂದ ಕ್ವೀನ್ ಸೈಜ್ ವಿದೌಟ್ ಸ್ಟೋರೇಜ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಬರೀ 18,000 ಇಂದ ಕಾಸ್ಟ್ ಸ್ಟಾರ್ಟ್ ಆಗುತ್ತೆ. ಸೂಪರ್ ಸರ್, ಸೂಪರ್. ಓಕೆ ಸರ್, ಇಷ್ಟೆಲ್ಲ ತಿಳಿಸ್ಕೊಡ್ರಿ. ಎಲ್ಲ ಮಾಡಲ್ಸ್ ಅಂದ್ರೆ ರಾಶಿ ಗಟ್ಲೆ ನಿಮ್ ಹತ್ರ ಇದೆ. ಹೌದು, ಇನ್ನು ಹೇಳ್ತಾ ಹೋದ್ರೆ ಮುಗಿಯಲ್ಲ ಸಮಯ. ಹಂಗಾಗಿ ಜಾಸ್ತಿ ವಿಡಿಯೋ ಲೆಂತ್ ಆಗುತ್ತೆ.
ಒಂದ್ಸಲ ಕಸ್ಟಮರ್ಸ್ ಬಂದು ವಿಸಿಟ್ ಮಾಡ್ಲಿ, ಅವ್ರಿಗೆ ಇನ್ನೂ ಎಕ್ಸ್ಪ್ಲನೇಷನ್ ಮಾಡ್ಕೊಡ್ತೀವಿ. ಇನ್ನು ಮಾಡೋಣ ಇನ್ನು ಮಾಡೋಣ. ಯಾವ ಕಸ್ಟಮರ್ಗೂ ಬಿಡಕ್ ಹೋಗ್ಬಿಡ್ತಾರಲ್ವಾ? ಇಲ್ಲ ಇಲ್ಲ ಸರ್. ಸರ್ ಈಗ ಯಾರೇ ಬರ್ಬೇಕಾಗಿತ್ತು ಅಂದ್ರೆ ಯಾವ ತರ ಸರ್ ಅದನ್ನ ಕಾಲ್ ಸರ್ ಇದ್ರ ಲೊಕೇಶನ್ ಹೇಳ್ಬಿಡ್ತಾನೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ ಸರ್ ಅವರು, ನಾವು ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇದೀವಿ ಅಂತ, ಹೆಂಗ್ ಸರ್ ಡೆಲಿವರಿ ಅವ್ರಿಗೆ? ಸರ್ ಡೆಲಿವರಿ ನಿಮ್ಗೆ ಡೆಲಿವರಿ ಲೋಕಲ್ ಚಾರ್ಜ್, ಲೋಕಲ್ ಡೆಲಿವರಿ ಒಂದು 12-15 ಕಿಲೋಮೀಟರ್ ಫ್ರೀ ಡೆಲಿವರಿ ಇರುತ್ತೆ. ಹಾಗೆ ಔಟ್ ಆಫ್ ಸ್ಟೇಷನ್, ಔಟ್ ಆಫ್ ಬೆಂಗಳೂರು ಅಂತ ಹೇಳಿದ್ರೆ ನಿಮ್ಗೆ ಚಾರ್ಜಸ್ ಮಾಡ್ತಾರೆ. ಈಗ ನಾರ್ಮಲ್ ಆಗಿ ನಿಮ್ಗೆ ಯಾರಾದ್ರೂ ಐಟಮ್ ತಗೊಳ್ಬೇಕು ಅಂದ್ರೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಸೋಫಾನ ಬಂದು ಖುದ್ದಾಗಿ ನೋಡಿ. ಯಾರು ಆನ್ಲೈನ್ ಅಲ್ಲಿ ಸೋಫಾ ತಗೊಳಕ್ ಕಾನ್ಸೆಪ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಬನ್ನಿ, ನಿಮ್ ಸೈಜ್ ತಗೊಂಡ್ ಬನ್ನಿ, ಮನೆಯಲ್ಲಿ ನಿಮ್ದು ಏನ್ ಸೈಜ್ ಇದೆ ಆ ಸೈಜ್ ತಗೊಂಡ್ ಬಂದ್ರೆ ಅದ್ರ ಪ್ರಕಾರ ನಾವು ಸೋಫಾ ಸೆಟ್ ಮಾಡ್ತೇವೆ, ಕಲರ್ ಸೆಟ್ ಮಾಡ್ತೇವೆ, ಸೈಜ್ ಸೆಟ್ ಮಾಡ್ತೇವೆ. ಯಾವ ಮಾಡೆಲ್ ನಿಮ್ ಮನೆಗೆ ಸೂಟ್ ಆಗುತ್ತೆ ಅಂತ ನೀವು ಪಿಕ್ಚರ್ ತಗೊಂಡ್ ಬಂದ್ರೆ ಆ ಮಾಡೆಲ್ ಸೆಟ್ ಮಾಡಿ ಕೊಡ್ತೇವೆ. ಹೌದು, ನಿಮ್ಗೆ ಗಾಡಿದು ಅರೇಂಜ್ಮೆಂಟ್ ಬೇಕಾದ್ರೂ ನಾನು ಮಾಡ್ಕೊಡ್ತೇನೆ. ಔಟ್ ಆಫ್ ಸ್ಟೇಷನ್ ಗೆ ನಮ್ಮ ಹತ್ರ ಗಾಡಿ ಇಲ್ಲ, ನಾನು ನೀವು ಮಾಡಿಸ್ಕೊಡಿ ಅಂದ್ರೆ ಮಾಡಿಸ್ಕೊಡ್ತೇನೆ, ಚಾರ್ಜ್ ಮಾಡ್ತೇನೆ. ಖಂಡಿತ. ಹೌದು, ಇಲ್ಲ ನಿಮ್ ಗಾಡಿಯೇ ಇದೆ, ನೀವು ಖಾಲಿ ಐಟಮ್ ರೆಡಿ ಮಾಡಿ ನಾನೇ ತಗೊಂಡ್ ಹೋಗ್ತೀನಿ ಅಂದ್ರೆ ನೋ ಪ್ರಾಬ್ಲಮ್ ಸರ್, ತಗೊಂಡ್ ಹೋಗ್ಬೋದು ಸರ್. ಆ ತರ ಇದೆ. ಕರ್ನಾಟಕದಲ್ಲಿ ಯಾವ ಜಿಲ್ಲೆ, ಆಲ್ ಓವರ್ ಇಂಡಿಯಾ ಕೊಡ್ತದೆ ಸರ್. ಆಲ್ ಓವರ್ ಇಂಡಿಯಾ ನಾನು ಕಳ್ಸಕ್ ರೆಡಿ ಇದ್ದೇನೆ. ಆಲ್ ಓವರ್ ಇಂಡಿಯಾ ನಾನು ಕಳ್ಸಕ್ ರೆಡಿ ಇದೆ. ನಿಮ್ದೇ ಗಾಡಿ ಅರೇಂಜ್ ಮಾಡಿ ಅದ್ರದ್ದು ಎಕ್ಸ್ಟ್ರಾ ಕಾಸ್ಟ್ ಕೊಟ್ಟರು ಪರವಾಗಿಲ್ಲ, ಎಲ್ಲ ಅರೇಂಜ್ ಮಾಡಿ ಕಳಿಸ್ತೇನೆ ಸರ್. ಮೋಡಿಫೈ ಬೇಕಾದ್ರೆ ಮೋಡಿಫೈ ಯಾವುದೇ ಫಂಕ್ಷನ್ ಇರ್ಲಿ, ಮದುವೆ ಇರ್ಲಿ, ಪಾರ್ಟಿ ಇರ್ಲಿ, ಚೆನ್ನಾಗಿರುವಂತ ಮನೆ ಕಟ್ಟಿದ್ದಲ್ಲಿ ಯಾವ್ದಿಗೆ ಇರ್ಲಿ, ಗಿಫ್ಟ್ ಐಟಮ್ ಗೆ ಆದ್ರೂ ಕೂಡ ಇರುತ್ತೆ. ಎಲ್ಲದೂ ಇದೆ ಸರ್. ಓಕೆ ಸರ್, ನಿಮ್ ನಂಬರ್ ಕೊಟ್ಟಿರ್ತೀರಿ, ನಿಮ್ ಅಡ್ರೆಸ್ ಲೊಕೇಶನ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಮತ್ತೆ ನಿಯರ್ ಆಗಿ ಅಡ್ರೆಸ್ ಬರೋರಿಗೆ ನಿಮ್ಗೆ ನಿಯರ್ ಈಗ ಅಂತ ಹೇಳಿದ್ರೆ ಇದು ಮಾರತ್ತಳ್ಳಿ ಬ್ರಿಡ್ಜ್ ನಿಯರ್ ಆಗಿರುತ್ತೆ. ನಿಮ್ಗೆ ಕಲಾಮಂದಿರ್ ಅಂತ ಹೇಳಿದ್ರೆ ಅದ್ರ ಪಕ್ಕದಲ್ಲಿರೋ ಬಿಲ್ಡಿಂಗ್ ನಮ್ದು ಬಿಲ್ಡಿಂಗ್. ಒಂದ್ ನಂಬರ್ ಹಾಕಿರ್ತೀವಿ, ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರೇ ಮಾಡಿದ್ರು ರೆಸ್ಪಾನ್ಸ್ ಮಾಡಿ 100% ಇನ್ಫಾರ್ಮೇಶನ್ ಕೊಡಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್.